ನಮಸ್ಕಾರ. ಸೊ ಇವತ್ತು ಏನು ನ್ಯೂಸ್ನೊಳಗೆ ಡೇಟ್ ಅನೌನ್ಸ್ ಮಾಡಿದ್ರಲ್ರಿ, ಫೈನಲೈಸ್ಡ್ ಸಿ ಇ ಟಿ ಜುಲೈ 30 ಆ್ಯಂಡ್ 31ಗೆ ನಡೀತೈತಿ. ಸೊ ದರ್ ಈಸ್ ನೋ ಚೇಂಜ್ ಇನ್ ದ ಡೇಟ್ ಅಂತೇಳಿ. ಆ್ಯಕ್ಚುಲಿ ಒಂದು ಪ್ರೀವಿಯಸ್ ವಿಡಿಯೋದೊಳಗೆ ನೀವು ನನ್ನ ಸಿ ಇ ಟಿ ವಿಡಿಯೋಸ್ ನೀವು ಫಾಲೋ ಮಾಡಾಕತ್ತಿದ್ರೆ ಅದರೊಳಗೆ ನಾನು ಹೇಳಿದ್ದೆ, ಇವನ್ ದೋ ನೀಟ್ ಆ್ಯಂಡ್ ಜೆ ಡಬ್ಲ್ಯೂ ಮೇನ್ ದೇ ಮೇ ಗೆಟ್ ಪೋಸ್ಟ್ಪೋನ್, ಬಟ್ ಕರ್ನಾಟಕ ಗೌರ್ಮೆಂಟ್ ನೋಡಿದ್ರೆ ಇವರು SSLC ಎಕ್ಸಾಮ್ ನಡೆಸಿದ್ದೇನು ಕಾನ್ಫಿಡೆನ್ಸ್ ಐತಲ್ಲ ಅದ್ರ ಮೇಲೆ ಇವರು ಪೋಸ್ಟ್ಪೋನ್ ಮಾಡ್ತಾರಿಲ್ಲ ಅನ್ನೋದು ಡೌಟ್ ಐತಿ ಅಂಥೇಳಿ. ಸೊ ಜೆ ಡಬ್ಲ್ಯೂ ಮೇನ್ ಆ್ಯಂಡ್ ನೀಟ್ ಅಂತೂ ಪೋಸ್ಟ್ಪೋನ್ ಆಗ್ಯಾವ ಸೆಪ್ಟೆಂಬರ್ಗೆ. ಬಟ್ ಇದು ಫಿಕ್ಸ್ ಹೇಳ್ಯಾರ ಈಗ ಏನಂತ 30 ಆ್ಯಂಡ್ 31ಗೆನ ನಡೀತೈತಿ ಅಂಥೇಳಿ. ಸೊ ಈಗ ಲಾಸ್ಟ್ 20 ಡೇಸ್ನೊಳಗೆ ನಾವು ಏನು ಮಾಡಬಹುದು? ಸೊ ಈ ಅನೌನ್ಸ್ಮೆಂಟ್ ಆದಮೇಲೆ ಮನಸ್ಸಿನೊಳಗೆ ಏನು ಚೇಂಜಸ್ ಆಗ್ತಿರ್ತಾವೆ ಸ್ಟೂಡೆಂಟ್ಸಿಗೆ ಸಿ ಇ ಟಿ ಪ್ರಿಪ್ರೇಷನ್ಸ್ ಬಗ್ಗೆ. ಸೊ ಲಾಸ್ಟ್ 20 ಡೇಸ್ನೊಳಗೆ ನಾವು ಏನು ಪ್ರಿಪ್ರೇಷನ್ಸ್ ಮಾಡ್ಬೋದು ಅಂತ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ಬೇಕಂತ ಅನ್ನಿಸ್ತಾ. ಹೀಗಾಗಿ ಒಂದು ಸ್ವಲ್ಪ ಪಾಯಿಂಟ್ಸ್ ನಾನು ಬರ್ಕೊಂಡಿನಿ. ಸೊ ಈಗ ಫಸ್ಟಿಗೆ ಒಂದು ಪಾಯಿಂಟ್ ಏನಂದ್ರೆ, ಒಂದು ರೀತಿ ಅವರು ಕ್ಲಿಯರ್ ಕಟ್ಟಾಗಿ ಬಿಫೋರ್ ಅಂದರೆ ಅರೌಂಡ್ 20 ಡೇಸ್ ಓಕೆ ಬಿಫೋರ್ ದಿ ಎಕ್ಸಾಮ್ ಡೇಟ್ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿ ಚಲೋ ಆಯ್ತು. ಏನಂದ್ರೆ ನಾವು ಎಕ್ಸಾಮ್ ನಡೆಸ್ತೀವಿ ಗ್ಯಾರಂಟಿ ಅಂಥೇಳಿ. ಇಲ್ಲಾಂದ್ರೆ ಅದು ನಿಮ್ಗೆ ಆಲ್ರೆಡಿ ಫೀಲ್ ಆಗೈತಿ ಲೈಕ್ ಯು ಹ್ಯಾವ್ ಟು ವೇಟ್ ಟೂ ಲಾಂಗ್ ಫಾರ್ ಇಂಗ್ಲೀಷ್ ಪೇಪರ್, ದ ಡೇಟ್ ಫಾರ್ ಇಂಗ್ಲೀಷ್ ಪೇಪರ್ ಟು ಬಿ ಅನೌನ್ಸ್ಡ್. ಸೊ ಅದ್ರದ್ದು ಎಕ್ಸಾಮ್ ಮುಗಿಸಿದ್ರಿ. ಮತ್ತು ಈಗ ಅಕಸ್ಮಾತ್ ಏನಂದ್ರೆ ನೀಟ್ ಶೆಡ್ಯೂಲ್ ಮೇನ್ ಗತೆ ಸಿ ಇ ಟಿನೂ ಮತ್ತು ಪೋಸ್ಟ್ಪೋನ್ ಆಗಿತ್ತಂದ್ರೆ ಮತ್ತು ಅದೇ ಇರಿಟೇಷನ್ ಒಳಗೆ ಇರ್ತಿದ್ರಿ. ಎಕ್ಸಾಮ್ ಐತಿ, ನಾನು ಓದ್ಬೇಕು, ಎಕ್ಸಾಮ್ ಐತಿ. ಆ್ಯಂಡ್ ಒಂದು ಏನಂದ್ರೆ, ಇವೊಂದು ಇಫ್ ಸಿ ಇ ಟಿ ಆಲ್ಸೋ ವುಡ್ ಹ್ಯಾವ್ ಗಾಟ್ ಪೋಸ್ಟ್ಪೋನ್ ಟು ಸೆಪ್ಟೆಂಬರ್, ಒಂದಂತೂ ಏನಂದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಹೇಳ್ರಿ, ಮತ್ತು ಸೆಪ್ಟೆಂಬರ್ನೊಳಗೆ ಇದ್ರೂ ಈಗ ಸೆಪ್ಟೆಂಬರ್ಗೆ ಅಕಸ್ಮಾತ್ ಅದು ಪೋಸ್ಟ್ಪೋನ್ ಆಗಿತ್ತಂದ್ರೆ ಸ್ಲೋ ಆಗಿ ಅವಾಗ ಒಂದು ಚೂರು ಅಭ್ಯಾಸ ಮಾಡ್ಕೊಂತ ಮತ್ತು ಲಾಸ್ಟ್ 20 ಡೇಸ್ನೊಳಗಿದ್ದಾಗ ಈಗ ಏನು ಲಾಸ್ಟ್ 20 ಡೇಸ್ನೊಳಗೆ ಏನು ಪರಿಸ್ಥಿತಿ ಇರ್ತೈತಲ್ಲ ಆಲ್ಮೋಸ್ಟ್ ಸೇಮ್ ಇರ್ತೈತಿ. ಬಿಕಾಸ್ ಸೆಪ್ಟೆಂಬರ್ ತನಕ ಹೋತು, ಇಫ್ ದ್ಯಾಟ್ ಮಚ್ ಆಫ್ ಗ್ಯಾಪ್ ವುಡ್ ಹ್ಯಾವ್ ಹ್ಯಾಪನ್ಡ್, ಅವಾಗ ಏನಾಗ್ತೈತಿ ಅಂದ್ರೆ ಚಾಪ್ಟರ್ಸ್ ನೀವು ಪ್ರಿಪ್ರೇಷನ್ ಮಾಡಿರ್ತೀರಿ, ಬಟ್ ಒಂದು ಮನಸ್ಸಿನೊಳಗೆ ಏನಿರುತ್ತೆ ಸ್ವಲ್ಪ ಗ್ಯಾಪ್ ಆಯ್ತು, ನೆನಪೈತೇನೆ ಇಲ್ಲ ನನಗೆ ಅನ್ನುವಂಥ ಒಂದು ಫೀಲಿಂಗ್ ಇರ್ತೈತಿ. ಸೊ ಇಟ್ ಈಸ್ ಆಲ್ವೇಸ್ ವೆರಿ ಗುಡ್ ಟು ಫಿನಿಶ್ ಅಪ್ ದಿ ಎಕ್ಸಾಮ್ ಆ್ಯಸ್ ಕ್ವಿಕ್ಲಿ ಆಸ್ ಪಾಸಿಬಲ್. ಸೊ ಈಗ ನಮಗೆ ಸೀರಿಯಸ್ಲಿ ಒಂದು ಟಾರ್ಗೆಟ್ ಐತಿ 20 ಡೇಸ್ನೊಳಗೆ. ಈ 20 ಡೇಸ್ನೊಳಗೆ ನಾವು ಮುಗಿಸ್ಬೇಕು, ಪ್ರಿಪ್ರೇಷನ್ ಮಾಡ್ಬೇಕು. ಜನರಲಿ ಹ್ಯೂಮನ್ ಮೆಂಟಾಲಿಟಿ ಹೆಂಗಿರ್ತೈತಿ ಅಂದ್ರೆ, ವೆನ್ ವಿ ಹ್ಯಾವ್ ಅ ಕ್ಲಿಯರ್ ಟಾರ್ಗೆಟ್ ಇನ್ ಫ್ರಂಟ್ ಆಫ್ ಅಸ್ ದೆನ್ ವಿ ಆ್ಯಕ್ಟ್ ಏನ್ರಿ ಮೋರ್ ರೆಸ್ಪಾನ್ಸಿಬಲಿ. ಈಗ ಲೈಕ್ ನಿಮಗೆ ಒಂದು ರನ್ನಿಂಗ್ ರೇಸ್ ಐತಿ, ಆ ರನ್ನಿಂಗ್ ರೇಸ್ ಓಡು ಎಲ್ಲಿ ತನಕ ಮುಟ್ಟಿದ್ರು ಫಸ್ಟ್ ಅಂದ್ಕೊಂಡು ನೀವು ಓಡ್ ನಾ ಹಂಗೆ ಸುಮ್ಮನೆ ಹೇಳ್ತೀನಿ ಅಂದರೆ ಅದು ಮಜಾ ಬರೋಂಗಿಲ್ಲ. ಸೊ ಇಲ್ಲಿಗೆ ನನ್ನ ಟಾರ್ಗೆಟ್ ಐತಿ ಅಂತ ಗೊತ್ತಾದಾಗ ದೆನ್ ಈಗ ಲೈಕ್ ಇನ್ನೊಂದು ಎಕ್ಸಾಂಪಲ್ ನಾ ಹಂಗೆ ಹೇಳ್ತೀನಿ ನೋಡ್ರಿ. ಮನೆ ಒಳಗೆ ಏನೋ ಒಂದು ಕೆಲಸ ಮಾಡೋಕ್ಕೆ ಕರೆದ್ರೆ ಅಂತಿಕೋರಿ, ಮೇ ಬಿ ಇನ್ ದ ಕಿಚನ್ ಆರ್ ಇನ್ ದ ಹಾಲ್. ಈ ಕಿಚನ್ ಒಳಗೆ ಅಡುಗೆ ಮಾಡೋದೈತಿ, ಅಥವಾ ಏನೋ ಒಂದು ಹೆಚ್ಚಿಕೊಡು ಅಥವಾ ಏನೋ ಮಾಡಿಕೊಡು. ಸೊ ಅವಾಗ ನೀವು ಏನೋ ಕಿಚನ್ ಒಳಗೆ ಅಥವಾ ಎಲ್ಲೋ ಒಂದು ಕಡೆ ಕರೆದ ಕೂಡಲೇ ಯಾಕೆ ಏನು ಮಾಡೋದೈತಿ, ಏನು ಮಾಡಾಕತ್ತೀರಿ ಇವತ್ತು ಅಂತ ಇಂಟ್ರೆಸ್ಟ್ಲೇ ಕೇಳ್ತೀರಿ. ನೀ ಸುಮ್ಮ ಮಾಡು, ಆ ಕೆಲಸ ಮಾಡು ಒಟ್ಟಿಗೆ. ಅಥವಾ ಈಗ ಕಿಚನ್ನಿಗೆ ಪರ್ಟಿಕ್ಯುಲರ್ಲಿ ನೀವು ತೊಗೊಂಡ್ರೆ ಅವ್ರು ಏನೋ ಒಂದು ಪ್ರಿಪ್ರೇಷನ್ ಮಾಡೋಕೆ ರೆಡಿ ಮಾಡ್ತಿರ್ತಾರೆ. ಅಲ್ಲಿ ಹೋದ್ಕೊಳ್ಳಿ ನೀವು ಸಮ್ಟೈಮ್ಸ್ ಹಿಂಗೆ ಕ್ವಶನ್ ಕೇಳ್ತಿರ್ತೀವಿ, ಏನು ಮಾಡಾಕತ್ತಿ ಅಂಥೇಳಿ. ಅವ್ರವಾಗ ಹೇಳಿದರು ಅಂದರೆ ಸೊ ಓಕೆ ಐ ಆಮ್ ಗೋಯಿಂಗ್ ಟು ಗೆಟ್ ದಿಸ್ ಅಂತ ಕ್ಲಿಯರ್ ಇದ್ದಾಗ, ಅಥವಾ ನಿಮಗೆ ಆ ಕೆಲಸ ಹಚ್ಚಿದಾಗ ಇದು ನನಗೆ ಬೇಕಾಗೈತಿ ಅಥವಾ ಇದನ್ನು ಫೈನಲಿ ಮಾಡೋದೈತಿ ಅಂದಾಗ ಯು ಕ್ಯಾನ್ ಪ್ಲ್ಯಾನ್ ಅಕಾರ್ಡಿಂಗ್ಲಿ. ಸೊ ಇದು ಹೆಂಗೆ ಅಂತಂದ್ರೆ, ಈಗ ಇದು ಸೆಕೆಂಡ್ ಇಯರ್ ಥಿಯರಿ ಎಕ್ಸಾಮ್ ಇತ್ತು ನೋಡ್ರಿ. ಆ ಸೆಕೆಂಡ್ ಇಯರ್ ಥಿಯರಿ ಎಕ್ಸಾಮ್ ಫೈನಲ್ ಎಕ್ಸಾಮ್ ಬಂದಾಗ ಥ್ರೂಔಟ್ ಇಯರ್ ನೀವು ಅಭ್ಯಾಸ ಮಾಡಿರ್ತೀರಿ, ನೋ ಡೌಟ್ ಒಂದು ಸ್ವಲ್ಪ ಎಲ್ಲ ಗ್ರಿಪ್ನೊಳಗೆ ಇರುತ್ತೆ. ಬಟ್ ಸ್ಟಿಲ್ ಲಾಸ್ಟ್ 15-20 ಡೇಸ್ ಅಥವಾ ಲಾಸ್ಟ್ 1 ಮಂತ್ ವಿ ಕ್ಯಾನ್ ಕನ್ಸಿಡರ್. ಈಗ ಬಂದಬಿಡುತ್ತೆ ಎಕ್ಸಾಮ್ ಅಂತಂದಾಗ ಕ್ಲಿಯರ್ ಕಟ್ಟಾಗಿ ನಮಗೆ ಗೊತ್ತಿದ್ದಾಗ ಹೆಂಗೆ ನೀವು ಪ್ರಿಪ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಸೊ ನಾನು ಒಂದು ಪ್ರೀವಿಯಸ್ ವಿಡಿಯೋದೊಳಗೂ ಮೆಂಟಾಲಿಟಿ ಆಫ್ ಸ್ಟೂಡೆಂಟ್ಸ್ ಇನ್ ದ ಲಾಸ್ಟ್ ಮಂತ್ ಆಫ್ ಪ್ರಿಪ್ರೇಷನ್ ಒಳಗೂ ಒಂದಿಷ್ಟು ಪಾಯಿಂಟ್ಸ್ ಹೇಳಿದ್ದೆ. ಇಫ್ ಯು ಹ್ಯಾವ್ ನಾಟ್ ಎಟ್ ಸೀನ್ ದಟ್ ವಿಡಿಯೋ, ಈ ಲಾಸ್ಟ್ 20 ಡೇಸ್ನೊಳಗೂ ನಿಮಗದು ವಾಪಸ್ ಹೋಗಿ ಆ ವಿಡಿಯೋ ನೋಡಿದ್ರೆ, ಆಲ್ರೆಡಿ ನೋಡಿದ್ರು ಇನ್ನೊಮ್ಮೆ ನೋಡ್ರಿ, ನೋ ಪ್ರಾಬ್ಲಮ್. ಓಕೆ. ಆ್ಯಂಡ್ ಜಸ್ಟ್ ಮಿನಿಟ್, ನನಗೊಂದು ಜಸ್ಟ್ ಹಂಗೆ ಒಂದು ಪಾಯಿಂಟ್ ನೆನಪಾತ, ನಾ ಒಂದಿಷ್ಟು ಪಾಯಿಂಟ್ಸ್ ಬರ್ಕೊಂಡಿನಿ. ಇದೊಂದು ಪಾಯಿಂಟ್ ಬರ್ಕೊಂಡ್ಬಿಡ್ತೀನಿ ನಂಗೆ, ಅಂದ್ರೆ ಆಮೇಲೆ ಹೇಳೋಕ್ಕೆ.
ಓಕೆ, ವಿಲ್ ಗೆಟ್ ಬ್ಯಾಕ್ ಟು ಸೊ ನಾವು ಎಲ್ಲಿಗಿದ್ವಿ. ಸೊ ನಾನು ಏನು ಹೇಳಾಗ್ತಿದೆ, ನಮಗೆ ಈಗ ಹೆಂಗೆ ಥಿಯರಿ ಫೈನಲ್ ಎಕ್ಸಾಮ್ ಲಾಸ್ಟ್ 25-30 ಡೇಸಿಗೆ ಹೆಂಗೆ ನಾವು ವರ್ಕ್ ಮಾಡಿದ್ವಲ್ಲ, ಸೊ ನೀವು ಇಡೀ ವರ್ಷ ಓದಿದ್ರೂ ಆ ಲಾಸ್ಟ್ 25-30 ಡೇಸ್ನೊಳಗೆ ಅಕಸ್ಮಾತ್ ನಾ ಇದು ಪ್ರೀವಿಯಸ್ ವಿಡಿಯೋದೊಳಗೆ ಹೇಳಿದ್ದೆ, ಈಗೊಂದು 30 ದಿವಸ ಏನಾರ ಇಮ್ಯಾಜಿನ್ ಮಾಡಿರಿ, ಇಫ್ ಯುವರ್ ಥಿಯರಿ ಎಕ್ಸಾಮ್ ವುಡ್ ಹ್ಯಾವ್ ಗಾಟ್ ಪ್ರಿಪೋನ್ಡ್ ಬೈ 30 ಡೇಸ್, ಥಿಯರಿ ಎಕ್ಸಾಮ್ ಐಮ್ ಟಾಕಿಂಗ್ ಅಬೌಟ್ ನಾಟ್ CET, ಅವಾಗ 30 ದಿವಸ ಮೊದಲು ಹೋಗ್ಬಿಟ್ಟಿತ್ತು ಅಂದ್ರೆ ನಿಮ್ಗೆ ಏನು ಟೆನ್ಷನ್ ಆಗ್ತಿತ್ತಲ್ಲ, ಅಥವಾ ಅವಾಗೇನು ಮಾರ್ಕ್ಸ್ ಬರ್ಬೋದಾಗಿತ್ತಲ್ಲ, ಈಗ ನಿಮಗೆ ಎಕ್ಸಾಕ್ಟ್ಲಿ ಅದು ಡೇಟ್ನೊಳಗೆ ಇದ್ದಾಗ ಆ 30 ಡೇಸ್ನೊಳಗೆ ನೀವು ಏನು ಪೂರ್ತಿ ಆ ಪ್ರಿಪ್ರೇಷನನ್ನು ಬುಡಮೇಲು ಮಾಡಿ ಯಾವ ಚಾಪ್ಟರ್ಸ್ ಒಟ್ಟು ಉಳಿದಿದ್ದಿಲ್ಲ ಅದನ್ನು ಓದಿ ಹೆಂಗೆ ಪ್ರಿಪ್ರೇಷನ್ ಮಾಡಿದ್ರಲ್ಲ, ಆ್ಯಕ್ಚುಲಿ ಸ್ಪೀಕಿಂಗ್ ದಿಸ್ ಇಸ್ ನಾಟ್ ದ ಬೆಸ್ಟ್ ವೇ ಟು ಪ್ರಿಪೇರ್. ಲಾಸ್ಟ್ 20 ಡೇಸ್ನೊಳಗನ ಅಭ್ಯಾಸ ಮಾಡಬೇಕು. ಮೊದಲು ಅಭ್ಯಾಸ ಸೀರಿಯಸ್ ಆಗಿ ಮಾಡಬಾರ್ದು ಅಂತ ಹಂಗೆ ಏನಿಲ್ಲ, ಬಟ್ ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ದೇ ಗೆಟ್ ಸೀರಿಯಸ್ ವೆನ್ ದೇ ಹ್ಯಾವ್ ಅ ಪರ್ಟಿಕ್ಯುಲರ್ ಡೇಟ್ ಇನ್ ಫ್ರಂಟ್ ಆಫ್ ದೆಮ್. ಓಕೆ, ಸೊ ಈಗ ಒಂದು ಏನಂದ್ರೆ ಒಂದಿಷ್ಟು ನಾವು ಪಾಯಿಂಟ್ಸ್ ಬರ್ಕೊಂಡು ಇಲ್ಲ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಇದ್ರೊಳಗೆ ಒಂದಿಷ್ಟು ನೀವು ಬರ್ಕೋಬೇಕಾಗ್ತೈತಿ. ಸೊ ಇಫ್ ಯು ಡು ನಾಟ್ ಹ್ಯಾವ್ ಅ ಬುಕ್ ಆ್ಯಂಡ್ ಪೆನ್ ವಿತ್ ಯು ರೈಟ್ ನೌ, ಪ್ಲೀಸ್ ಪಾಸ್ ದ ವಿಡಿಯೋ, ಬಿಕಾಸ್ ಇವು ನಾನು ನೆನ್ಪಿಟ್ಕೊಂಡು ತಗೊಳ್ಳೆ ಬೇಡ ಅಂತ ಒಂದಿಷ್ಟು ಪಾಯಿಂಟ್ಸ್ ಅದಾವೆ, ನೀವು ಬರ್ಕೋಬೇಕಾಗ್ತೈತಿ. ಇದು ಇದನ್ನು ಹೇಳ್ತೀನಿ ಅಂದ್ರೆ ಏನಂದ್ರೆ, ನಾ ಇದ್ರೊಳಗೆ ಈಗ ಲೈಕ್ ಯಾವಾಗದು ಡಿಸಿಷನ್ ಬಂತಲ್ರಿ ಆಫ್ಟರ್ನೂನ್, ಅವಾಗಿಂದ ಕುಂತು ಏನು ಮಾಡಿದೆ ಅಂದ್ರೆ ನಾನು ಲಾಸ್ಟ್ 5 ಇಯರ್ಸದ ಕ್ವಶನ್ ಪೇಪರ್ ಸ್ಟಾರ್ಟಿಂಗ್ ಫ್ರಮ್ 2019, 18, 17, 16, 15 ಈ ರೀತಿ ಉಲ್ಟಾ ಹೋಗಿ ಅಲ್ಲೇ ಆನ್ ಆ್ಯಾವ್ರೇಜ್ ಸೆಕೆಂಡ್ ಇಯರ್ನಿಂದ ಎಷ್ಟು ಕ್ವಶನ್ಸ್ ಅದಾವೆ, ಫಸ್ಟ್ ಇಯರಿಂದ ಎಷ್ಟು ಕ್ವಶನ್ಸ್ ಅದಾವೆ, ಈಚ್ ಆ್ಯಂಡ್ ಎವ್ರಿ ಚಾಪ್ಟರ್ ಮೇಲೆ ಫಿಸಿಕ್ಸದ್ದು ಲೈಕ್ ಸೆಕೆಂಡ್ ಇಯರ್ದು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಮೇಲೆ ಆನ್ ಆನ್ ಆವ್ರೇಜ್ ಎಷ್ಟು ಕ್ವಶನ್ಸ್ ಕೇಳಾಕತ್ತಾರೆ. ಸೊ ಜನರಲಿ ಐ ಡು ನಾಟ್ ಲೈಕ್ ಟು ಡೂ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ಡಿಸ್ಕಸ್ ವಿತ್ ದೆಮ್ ವಿತ್ ಸ್ಟೂಡೆಂಟ್ಸ್. ಬಟ್ ಸಿಚುವೇಶನ್ ಹೆಂಗೈತಲ್ಲ, ಲಾಕ್ಡೌನ್ ಇದ್ದು ಇವೆಲ್ಲ ಸ್ವಲ್ಪ ನೀವು ಕಿರಿಕಿರಿ ಏನು ಫೇಸ್ ಮಾಡಿರಲ್ಲ ಅಂದರೆ ಪ್ರತಿ ವರ್ಷ ನೀವು ಬೇಕಾದ್ರೆ ನಿಮ್ಮ ಸೀನಿಯರ್ಸಿಗೆ ಕೇಳ್ರಿ, ನಾ ಎಂದೂ ಇವನ್ ಥಿಯರಿ ಎಕ್ಸಾಮಿಗೆ ನಾವು ಹಂಗೆ ಮಾಡ್ಬೇಕಾಯ್ತು. PUC ಫಸ್ಟ್ ಇಯರ್ ನಿಮ್ಮ ಜೂನಿಯರ್ಸ್ ಅದಲ್ಲ ಅವ್ರಿಗೂ ಹಂಗೆ ಮಾಡ್ಬೇಕಾಯ್ತು. ಸೊ ಅದಕ್ಕೆ ಅವು ನಾ ಹೇಳ್ತೀನಿ ಆಮೇಲೆ ಯಾವ ಚಾಪ್ಟರ್ನಿಂದ ಆನ್ ಆ್ಯಾವ್ರೇಜ್ ಎಷ್ಟು ಕ್ವಶನ್ಸ್ ಬರಾಗತ್ತಾವೆ, ಯಾವ ಟೈಪ್ ಕ್ವಶನ್ಸ್ ಅದಾವೆ. ಸೊ ಇದು ನೀವು ಬರ್ಕೋಬೇಕಾಗ್ತೈತಿ. ಬೆಟರ್ ಪಾಸ್ ದ ವಿಡಿಯೋ, ಬ್ರಿಂಗ್ ಅ ಪೆನ್ ಆ್ಯಂಡ್ ಬುಕ್ ಆ್ಯಂಡ್ ದೆನ್ ಕಂಟಿನ್ಯೂ. ಓಕೆ, ಸೊ ಫಸ್ಟ್ ಪಾಯಿಂಟ್ ಒಂದೆರಡು ಪಾಯಿಂಟ್ ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ. ಅದು ರೇಟ್ ಫಿಕ್ಸ್ ಆಗಿ ಚಲೋ ಆಗ್ತಿಲ್ಲ ಅಂದ್ರೆ ಇಟ್ ಕೀಪ್ಸ್ ಆನ್ ಇರಿಟೇಟಿಂಗ್ ಏನೋ. ನೆಕ್ಸ್ಟ್, ಈಗ ನೀವು ಲಾಸ್ಟ್ 20 ಡೇಸ್ನೊಳಗೆ ಏನೇನು ಮಾಡ್ಬೇಕು ಅನ್ನೋದ್ರೊಳಗೆ ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಫಸ್ಟ್ ಕ್ಲಿಯರಾಗಿ ತಲೆಯಾಗಿಟ್ಕೋರಿ, ಯು ಆರ್ ಪ್ರಿಪೇರಿಂಗ್ ಫಾರ್ CET. ಯಾರು ಓನ್ಲಿ CET ಪ್ರಿಪರೇಷನ್ ಮಾಡಾಕತ್ತಿದ್ರಲ್ಲ, ಓನ್ಲಿ ಕರ್ನಾಟಕ CET, ಐ ಆಮ್ ನಾಟ್ ಪ್ರಿಪೇರಿಂಗ್ ಫಾರ್ ನೀಟ್ ಆ್ಯಂಡ್ JEE ಮೇನ್. ಮೊದಲಿನಿಂದ ಆ ಮೆಂಟಾಲಿಟಿ ಒಳಗೆ ಯಾರದಾರಲ್ಲ, ಈಗ ಅವ್ರದ್ದು ಮೆಂಟಾಲಿಟಿ ಏನು ಚೇಂಜ್ ಆಗಂಗಿಲ್ಲ. ಬಟ್ ಯಾರು ನೀಟ್ ಆ್ಯಂಡ್ JEE ಮೇನ್ ಟುಗೆದರ್ ವಿತ್ ಕರ್ನಾಟಕ CET ಪ್ರಿಪ್ರೇಷನ್ ಮಾಡಾಕತ್ತಿದ್ರಲ್ಲ, ಅವರಿಗೆ ಒಂದು ಪಾಯಿಂಟ್ ವೆರಿ ಕ್ಲಿಯರ್ಲಿ ಮಾಡ್ಕೋಬೇಕು. ರೈಟ್ ನಾವು ಐ ಆಮ್ ಫೋಕಸಿಂಗ್ ಓನ್ಲಿ ಆನ್ ಕರ್ನಾಟಕ CET, ನಾಟ್ ನೀಟ್ ಆರ್ JEE ಮೇನ್. ಸೊ ಈ ಒಂದು ಮೈಂಡ್ಸೆಟ್ನಿಂದ ನೀವು ಸ್ಟಾರ್ಟ್ ಮಾಡ್ಬೇಕು. ಆ್ಯಂಡ್ ಹವೆವರ್ ನಿಮ್ಮ ಬ್ಯಾಚ್ ಲಕ್ಕಿ ಐತಿ, ನಾ ಏನು ಹೇಳಕ್ಕೆ ಇದಕ್ಕೆ ಲಕ್ಕಿ ಅನ್ಬೇಕು ಅನ್ಲಕ್ಕಿ ಅನ್ಬೇಕು, ಬಿಕಾಸ್ ಕರೋನಾ ಸಿಚುವೇಶನ್ ಐತಿ. ಏನಂದ್ರೆ ಇವನ್ ಆಫ್ಟರ್ ಯು ರೈಟ್ ದ CET, ನೀಟ್ ಎಕ್ಸಾಮಿಗೆ ಪ್ರಿಪ್ರೇಷನ್ ಆಗಕ್ಕೆ ಆ್ಯಂಡ್ JEE ಮೇನಿಗೆ ಅಪ್ರಾಕ್ಸಿಮೇಟ್ಲಿ ವಿಲ್ ಹ್ಯಾವ್ ಎಕ್ಸ್ಟ್ರಾ 45 ಡೇಸ್. ದಟ್ಸ್ ಅ ವೆರಿ ಗುಡ್ ಥಿಂಗ್. ಓಕೆ, ಅಟ್ಲೀಸ್ಟ್ ಕೊರೋನಾದಿಂದ ಇದೊಂದು ಹೆಲ್ಪ್ ಆಗೈತೆ. ಓಕೆ, ಅಂದ್ರೆ ಕೊರೋನಾ ಬಂದಿದ್ದು ಚಲೋ ಆತಂದಿಲ್ಲ ನಾನು ಮತ್ತೆ. ಓಕೆ, ಈಗ ಸೊ CET ಒಂದನ್ನು ತಲೆಗೆ ನಾವು ಇಟ್ಕೊಂಡ್ರೆ ಇದು ಮೆಜಾರಿಟಿ ಆಫ್ ಸ್ಟೂಡೆಂಟ್ಸಿಗೆ ಗೊತ್ತಿರಬಹುದು, ಅಂದರೂ ಇಲ್ಲ ಅಂದ್ರೆ ನಾನು ಹೇಳಾಕತ್ತೀನಿ. ಏನಂದರೆ, ಸೊ ಆನ್ ಅನ್ ಆವ್ರೇಜ್ ಯು ವಿಲ್ ಗೆಟ್ 45 ಮಾರ್ಕ್ಸ್ ಫ್ರಮ್ PUC 2 ಸಿಲೆಬಸ್ ಇನ್ ಫಿಸಿಕ್ಸ್. ಐ ಆಮ್ ಟಾಕಿಂಗ್ ಅಬೌಟ್ ಫಿಸಿಕ್ಸ್ CET ಕ್ವಶನ್ ಪೇಪರ್. ನಿಯರ್ಲಿ ಲಾಸ್ಟ್ 5 ಇಯರ್ಸ್ ಕ್ವಶನ್ ಪೇಪರ್ ತೊಗೊಂಡ್ರೆ 44-45 ಆನ್ ಅನ್ ಆವ್ರೇಜ್. ನಾನು ಹಂಗೆ ಕೌಂಟ್ ಮಾಡಿದ್ದೆ, ಇಫ್ ಐ ಆಮ್ ನಾಟ್ ರಾಂಗ್ 45 ಅಂತೂ ಗ್ಯಾರಂಟಿ. ಆನ್ ಅನ್ ಆವ್ರೇಜ್ 45 ಕ್ವಶನ್ಸ್ ಫ್ರಮ್ PUC 2 ಸಿಲೆಬಸ್ ಬರ್ತೈತಿ. 15 ಕ್ವಶನ್ಸ್, 15 ಕ್ವಶನ್ ಮಾತ್ರ PUC ಫಸ್ಟ್ ಇಯರ್ದು ಬರ್ತಾವೆ. ಸೊ PUC ಫಸ್ಟ್ ಇಯರ್ದು ಅಂತ ಅಂದ್ಕೊಳ್ಳೆ, ನನಗೊಂದಿಷ್ಟು ಜನ ಸ್ಟೂಡೆಂಟ್ಸು ಫೋನ್ನಾಗ ಕೇಳಾಕತ್ತಾರೆ, ಸರ್ ಫಸ್ಟ್ ಇಯರ್ದು ಪ್ರಿಪ್ರೇಷನ್ ಮಾಡೋಕೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗತ್ತೈತಿ ಅಂಥೇಳಿ. ಅದರ್ ರೀಸನ್ನಿಗೆ ಅಂತ ಹೇಳಿ ನಾನು ಈಗ ಏನು ನಾನು 3 ಚಾಪ್ಟರ್ಸ್ ಇದ್ದು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಇವೆ ಮೆಕ್ಯಾನಿಕ್ಸ್ ಮೇಲೆ, ಇವನ್ ನೀಟ್ ಆ್ಯಂಡ್ JEE ಮೇನ್ನೊಳಗೆ CET ಒಳಗೂ
ಸೊ ಮೆಕ್ಯಾನಿಕ್ಸ್ ಮೇಲೆ ನಾವು ಮೋಷನ್ ಇನ್ ಸ್ಟ್ರೇಟ್ ಲೈನ್, ಮೋಷನ್ ಇನ್ ಪ್ಲೇನ್ ಆ್ಯಂಡ್ ಲಾಸ್ ಆಫ್ ಮೋಷನ್ದೇನು ಕ್ವಶನ್ಸ್ ಮುಗಿಸಿವಲ್ಲೀಗ. ಅದರೊಳಗೆ ನಾನು ಕ್ವಿಕ್ ರಿವಿಷನ್ ಅಂತ ಹೇಳಿ ಒಂದು ಪಾರ್ಟ್ ಮಾಡಿದ್ದೆ. ಸೊ ಯಾರಿಗೆ ಪಿ ಯು ಸಿ ಫಸ್ಟ್ ಇಯರ್ ಪ್ರಿಪ್ರೇಷನ್ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಐತಲ್ಲ, ಪಿ ಯು ಸಿ ಫಸ್ಟ್ ಇಯರ್ ಪ್ರಿಪ್ರೇಷನ್ ಬಗ್ಗೆ ಯಾರಿಗೆ ಕನ್ಫ್ಯೂಷನ್ ಐತಲ್ಲ, ಸೊ ಒಂದು ಪಾಯಿಂಟ್ ಕ್ಲಿಯರ್ ಮಾಡಾಕತ್ತೀನಿ. ನಂದು ವಿಡಿಯೋಸ್ ಏನು ಯಾರು ರೆಗ್ಯುಲರ್ಲಿ ನೋಡಾಕತ್ತೀರಿ, ಇಫ್ ಯು ಆರ್ ವಾಚಿಂಗ್ ರೆಗ್ಯುಲರ್ಲಿ, ದೋಸ್ ವಿಡಿಯೋಸ್ ವಿಚ್ ಐ ಆಮ್ ಮೇಕಿಂಗ್ ಆನ್ ಪಿ ಯು ಸಿ ಫಸ್ಟ್ ಇಯರ್, ದೇ ಆರ್ ಮೋರ್ ದೆನ್ ಸಫಿಷಿಯಂಟ್. ಯಾಕಂದರೆ ಎಲ್ಲ ವೆರೈಟಿನ ಕವರ್ ಮಾಡಾಕತ್ತೀನಿ. ಅಷ್ಟು ಅಪಿಯರ್ಡ್ ಕ್ವಶನ್ಸ್ ಅದಾವೆ ಆ್ಯಂಡ್ ವಿತ್ ಕ್ವಿಕ್ ರಿವಿಷನ್. ಆ್ಯಂಡ್ ವೆನ್ ಎವರ್ ಇಟ್ ಈಸ್ ನೀಡೆಡ್ ಆ ಕನ್ಸೆಪ್ಟನ್ನ ಸ್ವಲ್ಪ ಎಕ್ಸ್ಟ್ರಾ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೀನಿ ಆ ಕ್ವಶನ್ಸ್ ಬಂದಾಗ. ಸೊ ಪಿ ಯು ಸಿ ಫಸ್ಟ್ ಇಯರ್ ಪ್ರಿಪ್ರೇಷನ್ನಿಗೆ ಆಮೇಲೆ ಒಂದು ಜನ ಹಿಂಗೆ ಕೇಳಿದ್ರಿ, ಸರ್ ಸೆಕೆಂಡ್ ಇಯರ್ ಅಷ್ಟೇ ನಾವು ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗ್ಬಿಡ್ತೀವಲ್ಲ, ಅದನ್ನು ಪರ್ಫೆಕ್ಟ್ ಮಾಡಿಕೊಂಡು ಫಸ್ಟ್ ಇಯರ್ ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಇವನ್ ದೋ ಯು ಪ್ರಿಪೇರ್ ಫಾರ್ ಕಂಪ್ಲೀಟ್ಲಿ ಫಾರ್ ಸೆಕೆಂಡ್ ಇಯರ್, ಅದರೊಳಗೆ ಒಂದು ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ಸ್ ಬಂದು ಮಿಸ್ ಆದರೂ ಅಕಸ್ಮಾತ್ ಹೇಳತ್ತೀನಿ. ಸೊ ಪಿ ಯು ಸಿ ಫಸ್ಟ್ ಇಯರ್ನಾಗಿಂದ 15 ಕ್ವಶನ್ ಬರ್ತಾವಂದ್ರೆ ಅವು ಅಷ್ಟು ಡಿಫಿಕಲ್ಟ್ ಇರೋಂಗಿಲ್ಲ, ಹೌದಲ್ರಿ? ಎಲ್ಲ ಅಂದ್ರೆ ಅಷ್ಟು ನ್ಯೂಮರಿಕಲ್ಸ್ ಇರೋಂಗಿಲ್ಲ, ಒಂದಿಷ್ಟು ಥಿಯರಿ ಬೇಸ್ಡ್ ಇರ್ತಾವೆ, ಒಂದಿಷ್ಟು ನ್ಯೂಮರಿಕಲ್ಸ್ ಇದ್ದರೂ ಈಸಿ ನ್ಯೂಮರಿಕಲ್ಸ್ ಇರ್ತಾವೆ. ಓಕೆ, ಸೊ ಅದಕ್ಕೆ ಪಿ ಯು ಸಿ ಫಸ್ಟ್ ಇಯರ್ದು ಕಂಪ್ಲೀಟ್ಲಿ ಬಿಡೋಕ್ಕಿಂತ ನಾ ಹೇಳ್ತೀನಿ ಮುಂದೆ ಹೆಂಗೆ ಮಾಡ್ಬೋದು ಅಂತ, ಎಷ್ಟು ಮಾರ್ಕ್ಸ್ ಬರ್ತಾವೆ ಯಾವ ಚಾಪ್ಟರ್ನಾಗಿಂದ ಅಂತ ಹೇಳಿದನ್ನು ಡಿಸ್ಕಸ್ ಮಾಡೋಣ. ಸೊ ಅದಕ್ಕೆ ಒಂದು ಕ್ಲಿಯರ್ ಮಾಡ್ಕೊರಿ, ಪಿ ಯು ಸಿ ಫಸ್ಟ್ ಇಯರ್ ಕಂಪ್ಲೀಟ್ಲಿ ಬಿಟ್ಟು ಹೋಗ್ಬೇಡ್ರಿ. ಅದಕ್ಕೆ ನಾ ಏನು ಕ್ವಿಕ್ ರಿವಿಷನ್ ಮಾಡಾಕತ್ತೀನಿ ಅಥವಾ ಮುಂದಿನ ಪ್ಯಾಟರ್ನ ಹೆಂಗೆ ಮಾಡ್ತೀನಿ ಅನ್ನೋದನ್ನು ನೆಕ್ಸ್ಟ್ ಹೇಳ್ತೀನಿ ಈಗ. ಸೊ ಅದ್ರ ಸಲುವಾಗಿ ಡೋಂಟ್ ಜಸ್ಟ್ ಎಲಿಮಿನೇಟ್ ಪಿ ಯು ಸಿ ಫಸ್ಟ್ ಇಯರ್ ಫ್ರಮ್ ಯುವರ್ ಪ್ರಿಪ್ರೇಷನ್ ಪ್ಲ್ಯಾನ್. ಪಿ ಯು ಸಿ ಫಸ್ಟ್ ಇಯರ್ ಪ್ರಿಪ್ರೇಷನ್ ಇಟ್ಕೊಂಡಿರ್ರಿ. 15 ಕ್ವಶನ್ ಅಷ್ಟೇ ಬಂದ್ರೂ ಅದು ಇಂಪಾರ್ಟೆಂಟ್, 15 ಕ್ವಶನ್. ಆಮೇಲೆ ಇಷ್ಟು 15 ಡಿಫಿಕಲ್ಟ್ ಅಂತ ಇರ್ತಾವಂತಲ್ಲ, ಒಂದು ಲೆವೆಲಿಗೆ ನೀವು ಥಿಯರಿ ನೋಡ್ಕೊಂಡು ಹೋದ್ರಿ, ಒಂದು ಸ್ವಲ್ಪ ಅದರಾಗಿನ ಕ್ವಶನ್ ಸಾಲ್ವ್ ಮಾಡ್ಕೊಂಡು ಹೋದ್ರಿ, ಅಟ್ಲೀಸ್ಟ್ ಆ ಕನ್ಸೆಪ್ಟ್ ಬಗ್ಗೆ ಒಂದು ಸ್ವಲ್ಪ ಗೊತ್ತಿದ್ರು ಅದ್ರಾಗ ಒಂದು 8 to 10 ಕ್ವಶನ್ಸ್ ನೀವು ಸಾಲ್ವ್ ಮಾಡಿಬಿಟ್ರಿಂದ ದಟ್ಸ್ ಗ್ರೇಟ್. ಓಕೆ, ಸೊ ಈಗ ಒಂದು ಪಾಯಿಂಟ್ ಫಸ್ಟ್ ಇಯರ್ದು ಬಿಡೋಕೆ ಹೋಗ್ಬೇಡ್ರಿ. ಎರಡನೇದು ಸೆಕೆಂಡ್ ಇಯರ್ನಿಂದ 45 ಕ್ವಶನ್ಸ್ ಬರ್ತಾವೆ, ಫಸ್ಟ್ ಇಯರ್ದು 15 ಕ್ವಶನ್ಸ್ ಬರ್ತಾವೆ. ನೆಕ್ಸ್ಟ್ ನೀವು ಈಗೇನು ಮಾಡ್ಬೇಕಂದ್ರೆ ನಿಮ್ಮ ಪ್ರಿಪ್ರೇಷನ್ನೊಳಗೆ ಮೆಜಾರಿಟಿ ಆಫ್ ಯುವರ್ ಟೈಮ್ ಫೋಕಸ್ ಆನ್ ಸೆಕೆಂಡ್ ಇಯರ್ ಪ್ರಿಪ್ರೇಷನ್. ಆಬ್ವಿಯಸ್ಲಿ ಅದಕ್ಕಂದ್ರೆ 45 ಕ್ವಶನ್ಸ್ ಬರ್ತಾವೆ. ಅದ್ರೊಳಗೆ ಫಸ್ಟಿಗೆ ಈಗ ನೀವು ಎಂಟೈರ್ ಸೆಕೆಂಡ್ ಇಯರ್ನೊಳಗೆ ಎಷ್ಟು ಸರ್ತಿಯಾರ ಟೈಮ್ ಟೇಬಲ್ ಹಾಕಿ ಅದು ಎಲ್ಲ ಸರ್ತಿ ಟೈಮ್ ಟೇಬಲ್ ಹಳ್ಳ ಹಿಡಿದಿದ್ರು ಇನ್ನೊಂದು ಸರ್ತಿ ಈಗ ಟೈಮ್ ಟೇಬಲ್ ಹಾಕ್ರಿ, ನೋ ಪ್ರಾಬ್ಲಮ್. ಓಕೆ, ಬಿಕಾಸ್ ಲಾಸ್ಟ್ 20 days ಇದ್ದಾಗ ನೀವು ಅದನ್ನು ವರ್ಕೌಟ್ ಮಾಡೇ ಮಾಡ್ತೀರಿ. ಅಟ್ಲೀಸ್ಟ್ 80 to 90% ಆಫ್ ದ ಟೈಮ್ ಟೇಬಲ್ ವರ್ಕ್ ಮಾಡೇ ಮಾಡ್ತೀರಿ, ಬಿಕಾಸ್ ಬೇರೆ ಏನೂ ಕೆಲಸ ಇರಂಗಿಲ್ಲ ಈಗ ಮಾಡೋಕ್ಕೆ. ಸೊ ಅದಕ್ಕೆ ನೀವು ಯಾವ ಚಾಪ್ಟರ್ಸ್ ಇನ್ನೂ ಮುಗಿಸಿಲ್ಲ, ಅನ್ರೆಡ್ ಚಾಪ್ಟರ್ಸ್ ಇದನ್ನು ಒಂದು ಲಿಸ್ಟ್ ಮಾಡಿರಿ. ಯಾವ ಆಲ್ರೆಡಿ ಸಿ ಇ ಟಿ ಪ್ರಿಪ್ರೇಷನ್ ಮಾಡಿರಿ, ಒಂದೇನೋ ಕ್ಯಾಲ್ಕುಲೇಷನ್ ಮಾಡಿರ್ತೀರಿ ಒಂದು ರಫ್ ಬುಕ್ನೊಳಗೆ, ಅದರಿಂದ ಏನೋ ಒಂದಿಷ್ಟು ಇಂಪಾರ್ಟೆಂಟ್ ವಿಷಯ ಗೊತ್ತಾಗಿರ್ತಾವೇನೋ ಒಂದು ಕಡೆ ಬರೆದಿರ್ತೀರಿ. ಸೊ ಅವನ್ನೆಲ್ಲ ಬಿಟ್ಟು ಒಟ್ಟ ಟಚ್ ಮಾಡಲಾರ್ದಂಥ ಸೆಕೆಂಡ್ ಇಯರ್ದು. ಈಗ ಲೈಕ್ ನಾನು ಯೂಟ್ಯೂಬ್ನೊಳಗೆ ಏನು ವಿಡಿಯೋಸ್ ಹಾಕಿದ್ದೆ, ಪ್ಲಸ್ ನಾವು ಸ್ಟಾರ್ಟಿಂಗ್ ಕ್ಲಾಸಸ್ನೊಳಗೆ ಏನು ಸಿ ಇ ಟಿ ಕ್ವಶನ್ಸ್ ಏನು ಸಾಲ್ವ್ ಮಾಡಿದ್ವಿಲ್ಲ ಇನ್ ದ ಕಾಲೇಜ್, ಅದೆಲ್ಲ ಕೂಡಿಸ್ಕೊಂಡ್ರೆ ಸಮ್ವೇರ್ ಅರೌಂಡ್ 4 to 5 ಚಾಪ್ಟರ್ಸ್ ಅಷ್ಟು ಉಳ್ದವ್ರಿ ಈಗ. ಲೈಕ್ ರೈಟ್ ನೌ ವಿ ಆರ್ ಡಿಸ್ಕಸಿಂಗ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಅದಾದಮೇಲೆ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಬರ್ತೈತಿ. ಆಲ್ಟರ್ನೇಟಿಂಗ್ ಕರೆಂಟ್ ವಿ ಹ್ಯಾವ್ ಆಲ್ರೆಡಿ ಫಿನಿಶ್ಡ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮೇಲೆ ನಾನು ಇಲ್ಲಿ ಸಿ ಇ ಟಿ ಕ್ವಶನ್ಸ್ ಮಾಡಿ ಹಾಕಂಗಿಲ್ಲ, 1 ಕ್ವಶನ್ ಅಷ್ಟೇ ಬರ್ತೈತಿ. ಅದು ಬಂದರೆ ರೇರ್ ಅದು ಆ್ಯಕ್ಚುಲಿ, 1 ಅಥವಾ 2 ಬರೋದು ಭಾಳ ರೇರೆ, 1 ಕ್ವಶನ್ ಬರೋದು ರೇರ್ ಐತೆ ಅದರಾಗಿಂದ. ಸೊ ಅದಕ್ಕೆ ಆಬ್ವಿಯಸ್ಲಿ ನೀವು ರೇಡಿಯೋ ವೇವ್ಸ್, ಅದು ನಾನು ಥಿಯರಿ ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಳಿದ್ದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಚಾಪ್ಟರ್ನೊಳಗೆ ಯೂಸಸ್ ಆಫ್ ದೋಸ್ ಏನ್ರಿ ಕಾಂಪೊನೆಂಟ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಬರ್ತಾವಲ್ಲ, ರೇಡಿಯೋ ವೇವ್ಸ್, ಮೈಕ್ರೋ ಇನ್ಫ್ರಾರೆಡ್ ಅದೆಲ್ಲ, ಅದ್ರ ಯೂಸಸ್ಸು, ಅದ್ರ ಫ್ರೀಕ್ವೆನ್ಸಿ, ವೇವ್ಲೆಂತ್ ಅದಷ್ಟಲ್ಲಿ ನೀವು ನೋಡಿಕೊಂಡ್ರೆ ದಟ್ಸ್ ಮೋರ್ ದ್ಯಾನ್ ಇನಫ್. ಸೊ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಸಾಧ್ಯ ಇವತ್ತು ಇನ್ನೊಂದು ವೀಡಿಯೋ ಹಾಕೋಗಂತ ಮಾಡೀನಿ. ನಡು ಆ್ಯಕ್ಚುಲಿ ಒಂದು ಸ್ವಲ್ಪ ಗ್ಯಾಪ್ ಆಯ್ತು ನನಗೆ, ಆ್ಯಕ್ಚುಲಿ ಅಷ್ಟು ಆರಾಮಿಲ್ಲ. ಬಟ್ ಈಗ ಆ್ಯಸ್ ದ ಡೇಟ್ ಹ್ಯಾಸ್ ಬೀನ್ ಅನೌನ್ಸ್ಡ್, ಪೋಸ್ಟ್ಪೋನ್ ಆಗಿದ್ದರೆ ಸ್ವಲ್ಪ ಟೈಮ್ ಸಿಗ್ತೈತೆ, ಬಟ್ ನೋ ಪ್ರಾಬ್ಲಮ್, ಯು ಕ್ಯಾನ್ ಡೂ ದ್ಯಾಟ್. ಓಕೆ, ಒಂದು ಟೀಮ್ ಆಗಿ ವರ್ಕ್ ಮಾಡೋಣಂತ. ಸೊ ಈಗ ಯಾವ್ಯಾವ ಚಾಪ್ಟರ್ಸ್ ಉಳ್ದಾವಲ್ಲ, ಈಗ ಲೈಕ್ ನಾನು ಹೇಳಿದ್ನಲ್ಲ ಫಿಸಿಕ್ಸ್ನೊಳಗೆ ಈಗ ನಾನು ರೆಕಾರ್ಡ್ ಮಾಡಿ ಹಾಕೋದು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಈಗ ಮುಗಿಸ್ತೀನಿ ಆದಷ್ಟು ಜಲ್ದಿ. ದೆನ್ ಉಳಿತೈತಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, ಆ್ಯಂಡ್ ಪಾರ್ಟ್ 2 ಒಳಗೆ ರೇ ಆಪ್ಟಿಕ್ಸ್ ಆ್ಯಂಡ್ ವೇವ್ ಆಪ್ಟಿಕ್ಸ್ ಮಾಡೋದೈತಿ. ಆ್ಯಂಡ್ ಫಸ್ಟ್ ಇಯರ್ನೊಳಗೆ ಫಿಸಿಕಲ್ ವರ್ಡ್ ಆ್ಯಂಡ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ನಾವು ಮಾಡೋಂಗಿಲ್ಲ. ಓಕೆ, ಅದರಾಗಿಂದ ಭಾರಿ ಲೆಸ್ ಕ್ವಶನ್ಸ್ ಬರ್ತಾವೆ, ಯು ಕ್ಯಾನ್ ಗೋ ಥ್ರೂ ದ್ಯಾಟ್ ಈಸಿಲಿ.
ಯಾವ ಟೈಪ್ ಪ್ರಿಪ್ರೇಷನ್ ಮಾಡಬೇಕು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸಿಗೆ ಅಂತ ಅನ್ನೋದು ಬೇಕಾದ್ರೆ ಯಾವುದಾದ್ರು ಒಂದು ವಿಡಿಯೋದೊಳಗೆ ಹೇಳ್ತೀನಿ. ಆ್ಯಂಡ್ ದೆನ್ ವಿ ಹ್ಯಾವ್ ಫಿನಿಶ್ಡ್ ವಿತ್ ಮೋಷನ್ ಇನ್ ಸ್ಟ್ರೇಟ್ ಲೈನ್, ಮೋಷನ್ ಇನ್ ಪ್ಲೇನ್ ಆ್ಯಂಡ್ ಲಾಸ್ ಆಫ್ ಮೋಷನ್. ಸೊ ಇವು ಇಂಪಾರ್ಟೆಂಟ್ ಅದಾವೆ PUC ಫಸ್ಟ್ ಇಯರ್ನೊಳಗೆ. ರಿಮೈನಿಂಗ್ ಇಷ್ಟು ಚಾಪ್ಟರ್ಸು ಮಾಡ್ತೀನಿ ನಾನು, ಅದನ್ನು ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನೊಳಗೆ ನಾನು ಅದನ್ನು ಮಾಡಮದೀನಿ. ಆ್ಯಂಡ್ ಯು ನೀಡ್ ನಾಟ್ ವರಿ. ಹೆಂಗೆ ಅಂತ ಹೇಳ್ತೀನಿ, ಈಗ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ PUC ಫಸ್ಟ್ ಇಯರ್ದು. ಯಾಕಂದ್ರೆ ನಾ ಈಗ ಮುಂದೆ ಯಾವ ಚಾಪ್ಟರ್ದು ವೀಡಿಯೋಸ್ ಮಾಡಿದ್ರು ಅದ್ರದ್ದು CET ಕ್ವಶನ್ಸ್ ಸಾಲ್ವ್ ಮಾಡೋದ್ರ ಜೋಡಿ ಅದ್ರದ್ದು ನಿಮ್ಗೆ ಥೇರಿನೂ ನೆನ್ಪು ಮಾಡಿಸ್ತೀನಿ ನಾವು ಯಾವ ಟೈಪ್ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಒಂದಿಷ್ಟು ಜನ ನನಗೆ ಆಸಿಲೇಷನ್ಸ್ ಆ್ಯಂಡ್ ವೇವ್ಸ್ ಚಾಪ್ಟರ್ದು ಫಸ್ಟ್ ಇಯರ್ದು ನೀ ತಮಗೆ ಕಲಿಸ್ಲೇ ಇಲ್ಲ ಅವಾಗ, ಅದ್ರದ್ದು ನಮ್ಮ ಟೆನ್ಷನ್ ಹತ್ತೈತಿ ಫಸ್ಟ್ ಇಯರ್ ಪಾರ್ಟ್ ಅಂದ್ಕೊಳ್ಳೆ. ಸೊ ಒನ್ ಪಾಯಿಂಟ್ ನಾನು ಆಸಿಲೇಷನ್ ಆ್ಯಂಡ್ ವೇವ್ಸ್ ಮೇಲೆ ಥೇರಿ, ಅದ್ರ ಮೇಲೆ CET ಕ್ವಶನ್ಸ್ ಏನು ಕೊಡ್ತಾರಲ್ಲ ಅದನ್ನು ನೀವು ಸಾಲ್ವ್ ಮಾಡೋಕ್ಕಾಗೋ ಹಂಗೆ ಅದರ ಥೇರಿನ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಆ ಕ್ವಶನ್ಸ್ ಬಂದಾಗ ಅವನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನೊಂದು ಪಾಯಿಂಟ್ ಏನಂದರೆ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಗ್ಯಾರಂಟಿ, ಅದು ಅರ್ಥ ಆಗೋಂಗೆ ಮಾಡ್ತೀನಿ. ಇನ್ನೊಂದು ಪಾಯಿಂಟ್ ಏನಂದರೆ, ಆಸಿಲೇಷನ್ಸ್ನಿಂದ ಎವ್ರಿ ಇಯರ್ ಇಫ್ ಯು ಗೋ ಥ್ರೂ ದ 5 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಅದಕ್ಕಿಂತ ಹಿಂದೆ ಹೋದ್ರೆ ಕಂಪ್ಲೀಟ್ಲಿ ಪ್ಯಾಟರ್ನ್ ಚೇಂಜ್ ಇರುತ್ತೆ. ಸೊ ಅದು ಯೂಸ್ ಆಗಂಗಿಲ್ಲ. ಸೊ ಪ್ರೀವಿಯಸ್ 5 ಇಯರ್ ಕ್ವಶನ್ ಪೇಪರ್ ಏನು ನೋಡಿದ್ರೆ ಆಸಿಲೇಷನ್ ಚಾಪ್ಟರ್ನಿಂದ 1 ಕ್ವಶನ್, ವೇವ್ಸ್ನಿಂದ 1 ಕ್ವಶನ್ ಬರ್ತೈತಿ. ಓಕೆ, ನಾಟ್ ಮೋರ್ ದನ್ ದ್ಯಾಟ್. ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಬಟ್ ಸ್ಟಿಲ್ ವಿ ವಿಲ್ ಫಿನಿಶ್ ವಿತ್ ಆಸಿಲೇಷನ್ಸ್ ಆ್ಯಂಡ್ ವೇವ್ಸ್ ವಿತ್ ಥಿಯರಿ ಎಕ್ಸ್ಪ್ಲನೇಷನ್. ಅದಕ್ಕೆ ಎಷ್ಟು ಸಫಿಷಿಯೆಂಟ್ ಥಿಯರಿ ಬೇಕಾಗ್ತೈತಿ ಇನ್ ಆರ್ಡರ್ ಟು ಸಾಲ್ವ್ CET ಕ್ವಶನ್ಸ್ ಅದನ್ನು ಕವರ್ ಮಾಡ್ತೀನಿ. ಅದನ್ನು ಹೇಳ್ತೀನಿ ನಾನು ಮುಂದೆ ಏನಂತೇಳಿ. ಸೊ ಅದಕ್ಕೆ ಈಗ ನೀವು ರೈಟ್ ನಾವು ಮಾಡ್ಬೇಕಾಗಿದ್ದು ಫಸ್ಟ್ ಕೆಲಸ ಸೆಕೆಂಡ್ ಇಯರ್ದು. ಈಗ ನೋಡಿರಿ, ನೀವೇನೇನು ಬರ್ಕೋಬೇಕು ಈಗ ಸದ್ಯ ಇದ್ರೊಳಗೆ ಅಂದ್ರೆ 45 ಮಾರ್ಕ್ಸ್ ಸೆಕೆಂಡ್ ಇಯರಿಂದ ಬರುತ್ತೆ, 15 ಮಾರ್ಕ್ಸ್ ಫಸ್ಟ್ ಇಯರಿಂದ ಬರ್ತೈತೆ. ನೆಕ್ಸ್ಟ್ ನೀವು ಟೈಮ್ ಟೇಬಲ್ ಹಾಕ್ಬೇಕು. ಓಕೆ, ಅದು ನೀವು ಬರ್ಕೊಂಡು ಬಿಡ್ರಿ. ಅನ್ರೆಡ್ ಚಾಪ್ಟರ್ಸ್ ಒಟ್ಟು ಯಾವುದು ಮಾಡಿಲ್ಲ ಸೆಕೆಂಡ್ ಇಯರ್, ಫಸ್ಟ್ ಅದನ್ನು ಮುಗಿಸ್ಕೋಬೇಕು. ಅದರೊಳಗೆ ಸ್ವಲ್ಪ ಟೈಮ್ ಬೇಕಾದ್ರೆ ನಿಮ್ಗೆ ಸೆಕೆಂಡ್ ಇಯರ್ ಮಾಡಿ ಬೇಸರ ಆದರೆ ಫಸ್ಟ್ ಇಯರಿಗೆ ಒಂದು ಸ್ವಲ್ಪ ಟೈಮ್ ಉಳಿಸ್ಕೊರಿ. ಓಕೆ, ನೆಕ್ಸ್ಟ್ ಈಗ ನಾನು ಆನ್ ಅನ್ ಆ್ಯಾವ್ರೇಜ್ ಪ್ರತಿ ಚಾಪ್ಟರ್ನಿಂದ ಎಷ್ಟು ಮಾರ್ಕ್ಸ್ ಬರ್ತಾವೆ ಅಂತ ಅನ್ನೋದನ್ನು ಈಗ ಇಲ್ಲಿ ಹೇಳ್ತೀನಿ, ನೀವು ಬರ್ಕೋಬೇಕು. ಓಕೆ, ಫಸ್ಟಿಗೆ PUC ಸೆಕೆಂಡ್ ಇಯರ್ದು ಐ ಆಮ್ ಟಾಕಿಂಗ್ ಅಬೌಟ್ ಕರ್ನಾಟಕ CET ಎಕ್ಸಾಮ್. ಅದರೊಳಗೆ ವಿ ಹ್ಯಾವ್ 14 ಚಾಪ್ಟರ್ಸ್. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇಫ್ ವಿ ಲುಕ್ ಆಟ್, ಅಲ್ಲಿ 15 ಚಾಪ್ಟರ್ಸ್ ಇದ್ವು, ಇನ್ಕ್ಲೂಡಿಂಗ್ ಕಮ್ಯುನಿಕೇಷನ್ ಸಿಸ್ಟಮ್ಸ್, ವಿಚ್ ವಾಸ್ ಡಿಲೀಟೆಡ್ ಫ್ರಮ್ ಯುವರ್ ಪೋರ್ಷನ್. ಸೊ ಅದರಾಗಿಂದು 1 ಮಾರ್ಕ್ಸ್ ಆನ್ ಅನ್ ಆ್ಯಾವ್ರೇಜ್ 1 ಅಥವಾ 2 ಮಾರ್ಕ್ಸ್ ಏನು ಬರಾಗತ್ತಾವಲ್ಲ, ಅದನ್ನು ಮೇ ಬಿ ದೇ ವಿಲ್ ಶಿಫ್ಟೆಡ್ ಟು, ವಿ ಡೋಂಟ್ ನೋ, ದೇ ವಿಲ್ ಶಿಫ್ಟೆಡ್ ಟು ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಅಂತ ಅಂದ್ಕೊಂಡು ಒಂದು ಆ್ಯಾವ್ರೇಜ್ನ ಲಿಸ್ಟ್ ಮಾಡೀನಿ. ಸೊ ನಿಮ್ಗೆ ಇದು ಉಲ್ಟಾ ಕಾಣ್ತೈತೆ ಆ್ಯಕ್ಚುಲಿ ಇಲ್ಲೇ. ಸೊ ಇವಿಷ್ಟು ಚಾಪ್ಟರ್ಸ್ ಇದೆ, ಹಂಗೆ ಸುಮ್ಮನೆ ತೋರ್ಸಾಕತ್ತೀನಿ, ದೊಡ್ಡ ಶಾಣೆ ಅಂತಲ್ಲ. ಇವಿಷ್ಟು ಚಾಪ್ಟರ್ಸ್ ಹೆಸರು ಸೆಕೆಂಡ್ ಇಯರ್ದು. ಸೊ ಅದಾದಮೇಲೆ ಇಲ್ಲಿ ಟ್ಯಾಲಿ ಗತ್ತೆ ಹಿಂಗೆ ಮಾಡ್ಕೊತ ಹೋಗಿನಿ, ಆ ಕ್ವಶನ್ ಪೇಪರ್ಸ್ ನೋಡ್ಕೊತ ಈ ಚಾಪ್ಟರ್ ಯಾವ ಚಾಪ್ಟರ್ ಅದು. ಬಿಕಾಸ್ ಜನರಲಿ ಐ ಡೋಂಟ್ ಡೂ ದೀಸ್ ಥಿಂಗ್ಸ್. ನಾನು ಜನರಲಿ ಸ್ಟೂಡೆಂಟ್ಸಿಗೆ ಏನು ಹೇಳ್ತೀನಿ ಅಂದರೆ, ಇಷ್ಟು ಚಾಪ್ಟರ್ಸ್ ಚೆಂದಾಗಿ ಅರ್ಥ ಮಾಡ್ಕೋರಿ, ಥಿಯರಿ ಚೆಂದಾಗಿ ಓದ್ರಿ, ಎಂಜಾಯ್ ಮಾಡಿರಿ ಪ್ರೊಸೆಸನ್ನು, ಆ ಪ್ರಿಪ್ರೇಷನ್ ಮಾಡೋದನ್ನು, ಮೈಂಡ್ ಕ್ಯಾಲ್ಕುಲೇಷನ್ ಇಂಪ್ರೂವ್ ಮಾಡ್ಕೋರಿ. ಆಮೇಲೆ ನಿಮ್ದು 100% ಕೊಟ್ಟು ಮಾಡಿಬರ್ರಿ. ಇದು ಜನರಲಿ ನಾ ಹೇಳೋದು. ಬಟ್ ಸ್ಟಿಲ್ ಈ ಸಿಚುವೇಶನ್ ಹೆಂಗೆ ಇದ್ದಿದ್ದಕ್ಕೆ. ಸೊ ಈಗ ಬರ್ಕೋಬೇಕು ನೀವು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಶಾರ್ಟ್ಕಟ್ನಾಗ ಬರ್ಕೋರಿ ಬೇಕಾರೆ ಚಾಪ್ಟರ್ ಹೆಸರು ಶಾರ್ಟ್ಕಟ್ನಾಗ ಬರ್ಕೋರಿ ಬೇಕಾರೆ. ಸೊ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಆನ್ ಅನ್ ಆ್ಯಾವ್ರೇಜ್ 3 ಮಾರ್ಕ್ಸ್. ಆನ್ ಅನ್ ಆ್ಯಾವ್ರೇಜ್ ಮೀನ್ಸ್ 2 to 3 ಬರ್ತದೆ. ಸಮ್ಟೈಮ್ಸ್ ವೆರಿ ರೇರ್ಲಿ 3 to 4. ಹೆಚ್ಚಿಗೆ ಇದನ್ನು ಜಾಸ್ತಿ ಹಿಂಗೆ ಕಡಿಮೆ ಮಾಡೋಕ್ಕೆ ಹೋಗಿಲ್ಲ. ನೀವು ಬರ್ಕೋರಿ, ನಾನು ಹೇಳ್ತೀನಿ. ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ 3 ಮಾರ್ಕ್ಸ್. ಓಕೆ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ 3 ಮಾರ್ಕ್ಸ್ CET ಒಳಗೆ. ಕರೆಂಟ್ ಇಲೆಕ್ಟ್ರಿಸಿಟಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಕರೆಂಟ್ ಇಲೆಕ್ಟ್ರಿಸಿಟಿ 6 ಮಾರ್ಕ್ಸ್. ಆನ್ ಅನ್ ಆ್ಯಾವ್ರೇಜ್ 6 ಮಾರ್ಕ್ಸ್. 6 ಮಾರ್ಕ್ಸ್ನೊಳಗೆ ನಾನು ನೋಡಿದ ಪ್ರಕಾರ ಒಂದು ಜನರಲಿ ಆ ಸೀರೀಸ್ ಪ್ಯಾರಲಲ್ ಟೈಪ್ ಆಫ್ ಕಾಂಬಿನೇಷನ್ ಮೇಲೆ ಕ್ವಶನ್ ಕೇಳ್ಯಾರ. ಅಂದ್ರೆ ಹಿಂಗೆ ಕೇಳ್ತಾರಂತಲ್ಲ, ಆ ಪ್ರೀವಿಯಸ್ 5 ಇಯರ್ ಕ್ವಶನ್ ಪೇಪರ್ ನೋಡಿದ್ರೆ ಹಂಗೆ ಅನಿಸುತ್ತೆ. ಸೊ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಸರ್ಕಿಟ್ ಮೇಲೆ ಒಂದು ಕ್ವಶನ್ ಕೇಳ್ತಾರೆ. ಆಮೇಲೆ ಒಂದು 2-3 ಥಿಯರಿ ಕ್ವಶನ್ ಕೇಳ್ತಾರೆ. ಆ್ಯಂಡ್ ಸೆಲ್ಸ್ ಇನ್ ಸೀರೀಸ್, ಸೆಲ್ಸ್ ಇನ್ ಪ್ಯಾರಲಲ್ ಮೇಲೆ ಕೇಳ್ಯಾರ. ಕಾರ್ಬನ್ ರೆಸಿಸ್ಟರ್ಸ್ ಮೇಲೆ ಕೇಳ್ಯಾರ. ಓಮ್ಸ್ ಲಾ ಮೇಲೆ ಕೇಳ್ಯಾರ. ಮುಂದೆ ಥಿಯರಿ ನಿಮ್ಗೆ ಹೆಂಗೆ ಅರ್ಥ ಆಗ್ತೈತಲ್ಲ, ಎಷ್ಟು ಕರೆಕ್ಟಾಗಿ ಆ ಚಾಪ್ಟರ್ ನೀವು ಥಿಯರಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಅನ್ನೋದ್ರ ಮೇಲೆ ಯು ಕ್ಯಾನ್ ಸಾಲ್ವ್ ದೋಸ್ ಕ್ವಶನ್ಸ್. ಸೊ ಒನ್ಸ್ ಅಗೇನ್, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ 3 ಮಾರ್ಕ್ಸ್, ಪೊಟೆನ್ಷಿಯಲ್ ಕೆಪಾಸಿಟೆನ್ಸ್ 3 ಮಾರ್ಕ್ಸ್, ಕರೆಂಟ್ ಇಲೆಕ್ಟ್ರಿಸಿಟಿ 6, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ 5 ಮಾರ್ಕ್ಸ್. ಅಗೇನ್ ಇಂಪಾರ್ಟೆಂಟ್. ರೈಟ್ ನಾವು ಅದನ್ನು ಡಿಸ್ಕಸ್ ಮಾಡಾಕತ್ತೀವಿ. ಅದರೊಳಗೆ ಎಲ್ಲನೂ ಇಂಪಾರ್ಟೆಂಟ್ ಕ್ವಶನ್ಸ್ನ ಕವರ್ ಮಾಡೀನಿ.
ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, ಇವನ್ ದೋ ಇಟ್ ಈಸ್ ಅ ಸ್ಮಾಲ್ ಚಾಪ್ಟರ್, 3 ಮಾರ್ಕ್ಸ್ ಅದಾವ ಅದರಿಂದ. 3 is a big number now. Actually, as compared to the size of the chapter, magnetism and matter, and its difficulty level, 3 is a good number. Okay, electromagnetic induction chapter 1 mark, on an average 1, or sometimes ಅದನ್ನು ಒಂದು ವರ್ಷದೊಳಗೆ ಕೇಳೂ ಇಲ್ಲ ಅಥವಾ 1 mark. Alternating current 4 marks. Alternating current ನಿಂದ 4 marks. Electromagnetic waves we can consider 1. Okay, ray optics, this is interesting and surprising. ಬಿಕಾಸ್ ನಾನು ಹೇಳಿದ್ನಲ್ಲ, ಐ ಜನರಲಿ ಡೋಂಟ್ ಕೇರ್ ದೀಸ್ ಥಿಂಗ್ಸ್ ಎಲ್ಲ. ಹೀಗಾಗಿ ನಾನು ಸ್ಟೈಲ್ ಹೊಡೆಯಕತ್ತಿಲ್ಲ, ನಾ ಯಾಕೆ ಇರಂಗೆ ಮಾಡಲ್ಲ, ಹಂಗೆ ಸ್ಟೈಲ್ ಹೊಡೆಯಕತ್ತಿಲ್ಲ, ನಂಗೆ ಜನರಲಿ ಸೇರಂಗಿಲ್ಲ. ಸೊ ರೇ ಆಪ್ಟಿಕ್ಸು ನಾನು ಅಂದ್ಕೊಂಡಿದ್ದೆ ಮೇ ಬಿ ಹೆಚ್ಚಿಗೆ ಮಾರ್ಕ್ಸ್ ಇರ್ತಾವಂತ. ನಾನು ಜನರಲಿ ಜಸ್ಟ್ ಅದ್ರ ಪ್ರಿಪ್ರೇಷನ್ ಮಾಡಿಸ್ಕೊಂತ ಎಲ್ಲ ಕ್ವಶನ್ಸನ್ನ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ಬಿಟ್ಟಿರ್ತೀನಿ. ನಿಮ್ಮ 100% ಕೊಟ್ಟು ವರ್ಕ್ ಮಾಡಿರಿ ಅಂತೇಳಿ. ಎಷ್ಟು ಮಾರ್ಕ್ಸ್ ಬರ್ತಾವಂತ ನಾನು ನೋಡಿರಂಗಿಲ್ಲ. ಸೊ ರೇ ಆಪ್ಟಿಕ್ಸ್ 3, ಓಕೆ. Wave optics 3 marks on an average. Then dual nature 2, atoms 2 to 3, 2 or 3 and on an average. ಯಾಕಂದರೆ ಅದು ಹಂಗೈತ್ರಿ, ಇಲ್ಲಿ ಒಂದರೊಳಗೆ 2 ಸಲ ಕೇಳಾರ, ಒಂದು ಸಲ 3 ಸಲ ಕೇಳಾರ, ಹಿಂಗೆಲ್ಲ ಐತಿ. 3 ಕ್ವಶನ್ ಕೇಳಾರ. ನೆಕ್ಸ್ಟ್ ನ್ಯೂಕ್ಲಿಯೈ 3, ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ 4 to 5 ಅಂತ ಬರ್ಕೋಬೋದು. ಬಿಕಾಸ್ ಕಮ್ಯುನಿಕೇಷನ್ ಸಿಸ್ಟಮ್ಸ್ ಒಂದು ಬದಲಿ ಇಲ್ಲಿ ಹಾಕ್ತಾರಂದ್ರೆ 5 ಕ್ವಶನ್ಸ್ ಅಂತ ಅನ್ಕೋಬೋದು ನಾವು ಆನ್ ಅನ್ ಆವ್ರೇಜ್. ಸೊ ಒಂದ್ಸಲ ರಿಪೀಟ್ ಮಾಡ್ತೀನಿ. ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ 3, ಪೊಟೆನ್ಷಿಯಲ್ ಕೆಪಾಸಿಟೆನ್ಸ್ 3, ಕರೆಂಟ್ ಎಲೆಕ್ಟ್ರಿಸಿಟಿ 6, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ 5, ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ 3, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ 1, ಆಲ್ಟರ್ನೇಟಿಂಗ್ ಕರೆಂಟ್ 4, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ 1, ರೇ ಆಪ್ಟಿಕ್ಸ್ 3, ವೇವ್ ಆಪ್ಟಿಕ್ಸ್ 3, ಡ್ಯುಯಲ್ ನೇಚರ್ 2, ಆಟಮ್ಸ್ 2 to 3, ನ್ಯೂಕ್ಲಿಯೈ 3, ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ 5. ಸೊ ದಿಸ್ ವಾಸ್ ಅಬೌಟ್ ಕ್ಲಾಸ್ 12 PUC 2. ಸೊ ಕಮಿಂಗ್ ಟು PUC ಫಸ್ಟ್ ಇಯರ್, ಭಾಳಷ್ಟು ಮಂದಿ ಅದೇ ಟೆನ್ಷನ್ ಮಾಡ್ಕೊಂಡಿರಿ. ಸೊ ಫಸ್ಟ್ ಒಂದು ನೀವು ಟೆನ್ಷನ್ ಕಡಿಮೆ ಮಾಡ್ಕೋಬೇಕಾಗಿದ್ದೇನೆಂದರೆ, ಇದ್ರಾಗ 15 ಮಾರ್ಕ್ಸ್ ಅಷ್ಟೇ ಬರ್ತಾವೆ ಒಂದು. ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಇಫ್ ಯು ಬಿಲೀವ್ ಮೀ, ಪ್ರತಿ ವರ್ಷ ನಾ ಇದನ್ನು ಮಾಡಿರ್ತೀನಿ. ಈಗ ಲಾಸ್ಟ್ 20 ಡೇಸ್ನೊಳಗೆ ನಾವು ಈಗ ಒಂದೇನೋ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದನೋ ಯೂಟ್ಯೂಬ್ನೊಳಗೆ ರೆಕಾರ್ಡ್ ಅದಾವ. ಈಗ ಸ್ಟಾರ್ಟಿಂಗ್ ಫ್ರಮ್ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಟು ಲಾಸ್ ಆಫ್ ಮೋಷನ್ ಯೂಟ್ಯೂಬ್ನೊಳಗೆ ನೀವು ವಾಪಸ್ ಹೋಗಿ ಯಾವಾಗಾದ್ರೂ ನೋಡ್ಕೋಬೋದು ಒಂದು. ಇನ್ನೊಂದು, ಈಗ ರಿಮೈನಿಂಗ್ ಚಾಪ್ಟರ್ಸ್ನ ಏನು ಮಾಡ್ಕೊತ ಹೋಗ್ತೀನಲ್ಲ, ಅದರ ಥೇರಿ ನಾನು ಎಕ್ಸ್ಪ್ಲೈನ್ ಮಾಡಿ ನಿಮಗೆ ನೆನಪು ಹಾರಿದಂಥ ಥೇರಿನ ವಾಪಸ್ ನೆನಪು ಮಾಡಿಸಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಲ್ಲ, ಆ ಎಕ್ಸ್ಪ್ಲನೇಷನ್ ನೀವು ನನ್ನ ಕಡೆಯಿಂದ, ನಾನು ಶಾಣೆ ಅಂತ ಹಂಗಲ್ಲ, ನನ್ನ ಕಡೆಯಿಂದ ನೀವು ಎಕ್ಸ್ಪ್ಲನೇಷನ್ ಕೇಳಿದಾಗ ಆ್ಯಂಡ್ ಟೈಮ್ ಗ್ಯಾಪ್ ಫಾರ್ CET ಎಕ್ಸಾಮ್ ಕಡಿಮೆ ಇದ್ದಾಗ, ಈಗ ಜನರಲಿ ಏನಾಗ್ತದೆ ಗೊತ್ತೇನ್ರಿ, ವೆರಿ ರೀಸೆಂಟಾಗಿ ಒಂದು ಚಾಪ್ಟರ್ ನೀವು ಯಾವುದೋ ಟೀಚರ್ ಯಾರು ಚಲೋತ್ನಾಗ ಟೀಚಿಂಗ್ ಮಾಡ್ತಿರ್ತಾರಲ್ಲ ಇಂಟ್ರೆಸ್ಟ್ನಿಂದ, ಅವ್ರ ಕಡೆಯಿಂದ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಅಥವಾ ಪರ್ಟಿಕ್ಯುಲರ್ ಕನ್ಸೆಪ್ಟ್ ನೀವು ಎಕ್ಸ್ಪ್ಲನೇಷನ್ ಕೇಳಿರಿ ಅಂದ್ರೆ ವಿದಿನ್ ವೆರಿ ಸ್ಮಾಲ್ ಗ್ಯಾಪ್ ನೀವು ಅದನ್ನ ನೆನಪು ಹಾರಿಬಿಡಂಗಿಲ್ಲ. ಆ್ಯಂಡ್ ಇಲ್ಲಿ ಯೂಟ್ಯೂಬ್ನೊಳಗೆ ರೆಕಾರ್ಡ್ ಮಾಡಿ ಹಾಕೋದ್ರಿಂದ ಅಕಸ್ಮಾತ್ ನಿಮ್ಗೆ ಸ್ವಲ್ಪ ಗ್ಯಾಪ್ ಅನಿಸಿದ್ರೆ ಮತ್ತೆ ನಾವು ನೋಡ್ಬೋದು. ಸೊ ಅದಕ್ಕೆ ಲಾಸ್ಟ್ ಏನು 20 ಡೇಸ್ನೊಳಗೆ ನಾವು ಒಂದಿಷ್ಟು ಚಾಪ್ಟರ್ಸ್ ಫಸ್ಟ್ ಇಯರದ್ದು ಕ್ವಶನ್ಸ್ ವಿತ್ ಕ್ವಿಕ್ ರಿವಿಷನ್ ಮುಗಿಸ್ಕೊಂತ ಹೋಗ್ತೀವಲ್ಲ, ಸೊ ಅವಾಗ ನಿಮಗೆ ಟೈಮ್ ಗ್ಯಾಪ್ ಕಡಿಮೆ ಇರೋದ್ರಿಂದ ನಿಮಗೆ ನೆನಪು ಹಾರಕ್ಕೆ ಟೈಮ್ ಇಲ್ಲ ಭಾಳ. ಈಗ ಆಲ್ರೆಡಿ ನೆನಪು ಹಾರೈತಿ PUC ಫಸ್ಟ್ ಇಯರ್ದು ಟೈಮ್ ಗ್ಯಾಪ್ ಭಾಳ ಆಗಿದ್ದಕ್ಕೆ. ಬಟ್ ಒನ್ಸ್ ಅಗೇನ್ ನಾವೀಗ ನೋಡಿ ಅದನ್ನು ಬ್ರಷ್ ಅಪ್ ಮಾಡಿಕೊಂಡು ನೆನಪು ಮಾಡ್ಕೊತೀವಲ್ಲ, ದೆನ್ ದ ಟೈಮ್ ಗ್ಯಾಪ್ ಬಿಕಮ್ಸ್ ವೆರಿ ಸ್ಮಾಲ್. ಯು ಕ್ಯಾನಾಟ್ ಫಾರ್ಗೆಟ್ ಇನ್ ದ್ಯಾಟ್ ಸ್ಮಾಲ್ ಟೈಮ್ ಗ್ಯಾಪ್. ಸೊ ನಾನು ಚಂದ ಹೇಳ್ತೀನಿ ಅಂತ ಅವನು. ಸೊ ಈಗ ಬರ್ಕೋರಿ. ಸೊ PUC ಫಸ್ಟ್ ಇಯರ್ದು ಫಿಸಿಕಲ್ ವರ್ಡ್ ವಿ ಕ್ಯಾನ್ ಟೇಕ್ 0 ಬಿಕಾಸ್ ಐ ಹ್ಯಾವ್ ನಾಟ್ ಸೀನ್ ಎನಿ ಕ್ವಶನ್. ಮೇ ಬಿ 2019 ಒಳಗೆ ಒಂದು ಕ್ವಶನ್ದಿಂದ ನನಗೆ ಅದಕ್ಕೆ ಸಂಬಂಧಪಟ್ಟಂಗೆ ಅನಿಸ್ತು. ಬಿಕಾಸ್ ಅದನ್ನು ಯಾವ ಚಾಪ್ಟರ್ನೊಳಗೆ ಕನ್ಸಿಡರ್ ಮಾಡ್ಕೋಬೇಕು ಅನ್ನೋದು ಡೌಟ್ ಬಂದು 1 ಅಂತ ಅಷ್ಟೇ ಬರ್ಕೊಂಡಿದ್ದೆ. 0 ಅಂತ ಬರ್ಕೋಬೋದು ನೀವು ಫಿಸಿಕಲ್ ವರ್ಡ್ ಚಾಪ್ಟರ್ನಿಂದ. ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ವಿ ಕ್ಯಾನ್ ಟೇಕ್ ಆನ್ ಅನ್ ಆವ್ರೇಜ್ 1. ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್ 1. ಮೋಷನ್ ಇನ್ ಅ ಪ್ಲೇನ್ 1 or 2 ಆನ್ ಅನ್ ಆವ್ರೇಜ್ ಅಂತ ಬರ್ಕೋಬೋದು. ಲಾಸ್ ಆಫ್ ಮೋಷನ್ ಆನ್ ಅನ್ ಆವ್ರೇಜ್ 2. ಇಲ್ಲೇ PUC ಫಸ್ಟ್ ಇಯರ್ದು ಚಾಪ್ಟರ್ಸ್ನೊಳಗೆ ಆನ್ ಅನ್ ಆವ್ರೇಜ್ ಎಷ್ಟು ಮಾರ್ಕ್ಸ್ ಬರ್ತಾವಂತ ನಾ ಹೇಳ್ಬೇಕಾರೆ, ಲಾಸ್ ಆಫ್ ಮೋಷನ್ 2 ಮಾರ್ಕ್ಸ್ ಇಸ್ ಅ ಬಿಗ್ ನಂಬರ್. ಬಿಕಾಸ್ ಈಗಿರುವ 15 ಚಾಪ್ಟರಲ್ಲಿ 15 ಮಾರ್ಕ್ಸೇ ಬರ್ತೈತೆ PUC ಫಸ್ಟ್ ಇಯರಿಂದ. ಅಂದರೆ ಆನ್ ಅನ್ ಆವ್ರೇಜ್ ಒಂದು ಚಾಪ್ಟರಿಂದ 1 ಮಾರ್ಕ್ಸೇ ಬರ್ಬೇಕು ಈಗಲ್ಲಿ. ಬಟ್ ಡಿಪೆಂಡಿಂಗ್ ಆನ್ ದ ಕ್ವಶನ್ ಪೇಪರ್ ಅವ್ರು ನೋಡ್ಕೊಂಡಿದ್ದು ಅದ್ರ ತಕ್ಕಂಗೆ ನಾ ಇಲ್ಲಿ ಹಾಕಿನಿ. ಒಂದಂತೂ ಕ್ಲಿಯರ್, ಫಿಸಿಕಲ್ ವರ್ಡ್ನಿಂದ 0, ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ನಿಂದ 1, ಮೋಷನ್ ಇನ್ ಸ್ಟ್ರೇಟ್ 1, motion in a plane 1 or 2, loss of motion on an average we can take it as 2,
ವರ್ಕ್ ಪವರ್ ಆ್ಯಂಡ್ ಎನರ್ಜಿ 0 or 1 ಅಂತ ತಗೋಬೋದು. ಬಿಕಾಸ್ ಆಲ್ಟರ್ನೇಟಿವ್ಲಿ ಲೈಕ್ 2016 there is no question, 2018 there is no question on work power energy like that. So 0 or 1. Then system of particles 2. Okay, system of particles 2. Your laws of motion ಮತ್ತು system of particles in that on average 2 questions ಬರ್ತಾವೆ, which is actually the highest number there. Gravitation 1 or 2. Mechanical properties of solids 1 on an average 1. Consistently one question ಕೇಳಾರ ಅದರಿಂದ. Mechanical properties of fluids 1. Thermal properties of matter 1 to 2 range, 1 or 2. Thermodynamics 1. Kinetic theory 0 or 1 ಅಂತ ತಗೋಬೋದು. ಲೈಕ್ ಪ್ರೀವಿಯಸ್ 5 years ಕ್ವಶನ್ ಪೇಪರ್ನೊಳಗೆ 3 yearsನೊಳಗೆ ಆ ಚಾಪ್ಟರ್ ಮೇಲೆ ಕ್ವಶನ್ಸ್ ಕೇಳಿಲ್ಲ. ಓಕೆ, 0 or 1 ಅಂತ ತಗೋಬೋದು. ಆಸಿಲೇಷನ್ಸ್ 1, ವೇವ್ಸ್ 1. ಓಕೆ, ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. ಫಿಸಿಕಲ್ ವರ್ಡ್ 0, ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ 1, ಮೋಷನ್ ಇನ್ ಸ್ಟ್ರೇಟ್ ಲೈನ್ 1, ಮೋಷನ್ ಇನ್ ಅ ಪ್ಲೇನ್ 1 or 2, laws of motion 2, work power energy 0 or 1, system of particles 2, gravitation 1 or 2, mechanical properties of solids 1, fluids 1, thermal properties of matter 1 or 2, thermodynamics 1, kinetic theory 0 or 1, oscillations and waves 1 each. ಸೊ ಇದಿಷ್ಟು ಇವತ್ತು ನಾವು ವರ್ಕ್ ಮಾಡಿದ್ದೆ. ಇನ್ನೂ ಭಾಳ ಐತೆ ಹೇಳೋದು, ಇನ್ನೂ ಭಾಳ ಐತಿ. ಸೊ ಇದಿಷ್ಟು ಕೆಲಸ ಆತ. ಆಮೇಲೆ ಇನ್ನೊಂದು ನೀವೇನು ಮಾಡ್ಬೇಕು, ಇವು ಪಾಯಿಂಟ್ಸ್ ಬರ್ಕೊಳಕತ್ತೀರ ಅಂತ ಅಂದ್ಕೊಂಡಿನಿ ನಾನು. ಇನ್ನೊಂದು ಪಾಯಿಂಟ್ ನೀವೇನು ಬರ್ಕೋಬೋದು, ಫೋಕಸ್ ಮೇನ್ಲಿ ಆನ್ ಅಪಿಯರ್ಡ್ ಕ್ವಶನ್ಸ್ ಆ್ಯಂಡ್ ಪರ್ಟಿಕ್ಯುಲರ್ಲಿ ಕರ್ನಾಟಕ CET ಅಪಿಯರ್ಡ್ ಕ್ವಶನ್ಸ್, ಅಥವಾ ಬೇರೆ ಸ್ಟೇಟ್ದು ನಿಮ್ಮ ಕಡೆ ಇರೋಂಥ ಬುಕ್ನೊಳಗೆ ಬೇರೆ ಸ್ಟೇಟದ್ದು ಏನಾದರೂ ಅಪಿಯರ್ಡ್ ಕ್ವಶನ್ಸ್ ಇದ್ರೆ ಯು ಕ್ಯಾನ್ ಫೋಕಸ್ ಆನ್ ದೋಸ್. ಓಕೆ, ನೆಕ್ಸ್ಟ್. ಆಮೇಲೆ ಎವ್ರಿ ಟೈಮ್ ನೀವು ಸಾಲ್ವ್ ಮಾಡ್ತಿರಲ್ಲ, ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದ ಲಾಸ್ಟ್ 20 days. ಭಾರಿ ಇಂಪಾರ್ಟೆಂಟ್. ಒಂದಿಷ್ಟು ವಿಷಯಗಳು ಈಗ ನಾನು ಏನು ಹೇಳ್ತೀನಿ ಕರೆಕ್ಟ್ ಲಕ್ಷ ಕೊಡ್ರಿ. ಪ್ರತಿ ಸರ್ತಿ ನೀವು ಇನ್ಮೇಲಿಂದ 20 days ಪ್ರಾಕ್ಟೀಸ್ ಮಾಡ್ತಿರಲ್ಲ, ಟೈಮ್ ಹಚ್ಚಿ ಸಾಲ್ವ್ ಮಾಡಿರಿ. ಅದು ಎಷ್ಟು ಇರ್ತೈತಲ್ಲ, ಲೈಕ್ 20 ಕ್ವಶನ್ಸ್ ಇದ್ದರೆ ಒಂದು 5 ನಿಮಿಷ ಬೇಕಾದ್ರೆ ಹೆಚ್ಚಿಗೆ ಇಟ್ಕೊರಿ. ಓಕೆ, 20 ಕ್ವಶನ್ಸ್ ಇದ್ದರೆ 25, 30 ಕ್ವಶನ್ಸ್ ಇದ್ದರೆ ಸಮ್ವೇರ್ ಅರೌಂಡ್ 40. ಟೈಮ್ ಹಚ್ಚಿ ಸಾಲ್ವ್ ಮಾಡಿ. ಎವ್ರಿ ಟೈಮ್ ನೀವೇನು ಮಾಡ್ಬೇಕಂದ್ರೆ ರೌಂಡ್ಸ್ ಮಾಡ್ಬೇಕು. ಫಸ್ಟ್ ಕ್ವಶನ್ ಸಾಲ್ವ್ ಮಾಡ್ಕೊಂತ ಕುಂತೆ, ಸೆಕೆಂಡ್ ಕ್ವಶನ್ ಎಂಥ ಡಿಫಿಕಲ್ಟ್ ಇದ್ರೂ ಅದನ್ನು ಸಾಲ್ವ್ ಮಾಡಿ ಮುಂದೆ ಹೋಗ್ತೀನಿ ಬೇಡ. ಫಸ್ಟಿಂದ ನಿಮ್ದು ಏನು ಟಾರ್ಗೆಟ್ ಇರ್ಬೇಕಂದ್ರೆ ರೀಚ್ ದ ಲಾಸ್ಟ್ ಕ್ವಶನ್ ಆ್ಯಸ್ ಕ್ವಿಕ್ಲಿ ಆ್ಯಸ್ ಪಾಸಿಬಲ್. ಇಫ್ ಯು ಆರ್ ಸಾಲ್ವಿಂಗ್ 30 ಕ್ವಶನ್ಸ್ ಆ್ಯಸ್ ಕ್ವಿಕ್ಲಿ ಆ್ಯಸ್ ಪಾಸಿಬಲ್ 30th ಕ್ವಶನ್ ರೀಚ್ ಆಗ್ಬೇಕು. ಅಂದರೆ ಸೀದಾ 30ನೇ ಕ್ವಶನ್ಗೆ ಹೋಗಂಗಿಲ್ಲ. ಇಷ್ಟು ಕ್ವಶನ್ಸ್ ಓದಿನ ಸರ್, ಇಷ್ಟು ಕ್ವಶನ್ಸ್ ಓದಿ 30 ಫಾಸ್ಟಾಗಿ ರೀಚ್ ಆಗೋದು ಹೆಂಗೆ ಅಂದ್ರೆ, ಫಸ್ಟ್ ರೌಂಡ್ನೊಳಗೆ ನೀವು ರೌಂಡ್ಸ್ ಮಾಡೋದಂದ್ರೆ ಹೆಂಗೆ ಇದು ನಿಮ್ಗೆ ಗೊತ್ತಿರ್ತೈತಿ. ಅಂದರೂ ಒಂದು ಸರ್ತಿ ಹೇಳ್ತೀನಿ. 1ನೇ ರೌಂಡ್ ಹೋಗ್ಬೇಕಾರೆ ಥೇರಿ ಬೇಸ್ಡ್, ಫ್ಯಾಕ್ಟ್ ಬೇಸ್ಡ್ ಈಸಿ ಕ್ವಶನ್ಸ್ ಯಾವಿರ್ತಾವೆ, ಆ್ಯಂಡ್ ನ್ಯೂಮರಿಕಲ್ಸ್ನೊಳಗೆ ಯಾವುದು ವೆರಿ ಈಸಿಲಿ ಸಾಲ್ವ್ ಮಾಡ್ಬೋದು ನಾ ಅಂತ ಯಾವ್ದು ಅನ್ಸುತ್ತಲ್ಲ ಅಂಥವು ಸಾಲ್ವ್ ಮಾಡ್ಕೊಂತ ಅದ್ರ ಆನ್ಸರಿನ OMR ಶೀಟ್ನೊಳಗೆ ಟಿಕ್ ಮಾಡ್ಬೇಕು. ಇಫ್ ಯು ಫೈಂಡ್ ಸ್ವಲ್ಪ ಇದು ಕ್ವಶನ್ ಟೈಮ್ ಹಿಡಿತೈತಿ ಅಂತ ಅಂದ್ಕೂಡನ ಅದ್ರ ಬಾಜು 2 ಪೆನ್ಲೆ OMR ಶೀಟ್ನಾಗ ಬರ್ದಿರಿದ್ರಿ, ಮತ್ತು ಕ್ವಶನ್ ಪೇಪರ್ನಾಗ ಆ ಕ್ವಶನ್ ಬಾಜು 2 ಅಥವಾ ಹೆಂಗ್ರೆ ರೋಮನ್ ನಂಬರ್ನೊಳಗೆ ಯಾವುದ್ರು ಅಂದ್ರೆ ಸೆಕೆಂಡ್ ರೌಂಡ್ನೊಳಗೆ ನಾನು ಇದನ್ನು ಸಾಲ್ವ್ ಮಾಡ್ತೀನಿ ಅಂತ ಇಂಡಿಕೇಟ್ ಮಾಡ್ಕೊಳಕ್ಕೆ. ವೆರಿ ಡಿಫಿಕಲ್ಟ್ ಇದ್ದರೆ ಬೇಕಾದ್ರೆ ಬಾಜು 3 ಅಂತ ಬರೆದು ಹೋಗ್ರಿ. ಅವ್ರು ಸಮ್ಟೈಮ್ಸ್ ಹೆಂಗೆ ಆಗ್ತೈತಿ, ಇವಿಷ್ಟು ಪಾಯಿಂಟ್ಸ್ ನೀವು ನಾ ಈಗ ಏನು ಹೇಳಾಕತ್ತೀನಿಲ್ಲ ಇದನ್ನು ಬರ್ಕೋಬೇಕು. ಬೇಕಾದ್ರೆ ಒಂದು ಸರ್ತಿ ಹೇಳ್ಬಿಡ್ತೀನಿ ನೋಡ್ರಿ. ಟೈಮ್ ಹಚ್ಚಿ ಸಾಲ್ವ್ ಮಾಡಬೇಕು. ಏನಂದರೆ ಟೈಮ್ ಹಚ್ಚಿ ಸಾಲ್ವ್ ಮಾಡ್ಬೇಕು. ಒಂದು 5 minutes ಎಕ್ಸ್ಟ್ರಾ. ರೀಚ್ ದ ಲಾಸ್ಟ್ ಕ್ವಶನ್ ಆ್ಯಸ್ ಕ್ವಿಕ್ಲಿ ಆಸ್ ಪಾಸಿಬಲ್. ಓಕೆ, ಟೇಕ್ ರೌಂಡ್ಸ್ ವೈಲ್ ಸಾಲ್ವಿಂಗ್ ದ ಕ್ವಶನ್ಸ್. ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ಬರ್ಕೋರಿ. ರೀಚ್ ದ ಲಾಸ್ಟ್ ಕ್ವಶನ್. ಓಕೆ, ಟೈಮ್ ಹಚ್ಚಿ ಸಾಲ್ವ್ ಮಾಡ್ಬೇಕು. ಟೇಕ್ ರೌಂಡ್ಸ್. ಈಸಿ ಥಿಯರಿ ಬೇಸ್ಡ್ ಆ್ಯಂಡ್ ಈಸಿ ನ್ಯೂಮರಿಕಲ್ಸನ್ನು ಫಸ್ಟ್ ರೌಂಡ್ನೊಳಗೆ ಮಾಡ್ಬೇಕು. ಆ ಫಸ್ಟ್ ರೌಂಡ್ನೊಳಗನ ಸ್ವಲ್ಪ ಡಿಫಿಕಲ್ಟ್ ಅನ್ಸಿದ್ರೆ ಸೆಕೆಂಡ್ ರೌಂಡ್, ಭಾಳ ಡಿಫಿಕಲ್ಟ್ ಅನ್ಸಿದ್ರೆ 3 ಅಂತ ಬರೆದು ಹೋಗ್ಬೇಕು. ಯಾಕೆ ಹಂಗೆ ಬರೀಬೇಕು ಹೇಳ್ರಿ ಕ್ವಶನ್ ಪೇಪರ್ನಾಗ ಅಂದ್ರೆ, ಒನ್ಸ್ ಯು ರೀಚ್ ದ 60th ಕ್ವಶನ್ ಆ್ಯಂಡ್ ಕಮ್ ಬ್ಯಾಕ್ ಫಾರ್ ದ ಸೆಕೆಂಡ್ ರೌಂಡ್, ನೀವು ಮತ್ತಲ್ಲಿ ಆ ಕ್ವಶನ್ನ ಯಾವ್ದು ಸಾಲ್ವ್ ಮಾಡಿ ನಾನು ಒಂದೇ ರೌಂಡ್ನಾಗ ಯಾವ್ದು ಬಿಟ್ಟಿನಿ OMR ಶೀಟ್ನಾಗ ಕಂಪ್ಯಾರಿಸನ್ ಮಾಡ್ಕೊಂಡು ಕೂಡ ಟೈಮ್ ಇರೋಂಗಿಲ್ಲ. ಪಟ್ಟಂತ ನಿಮ್ಗೆ ಗೊತ್ತಾಗಬೇಕು, ಓಕೆ ಇದನ್ನು ಸಾಲ್ವ್ ಮಾಡೋದೈತೆ ನಾ ಈಗ. ಓಕೆ, ಆ್ಯಂಡ್ ಸಮ್ಟೈಮ್ಸ್ ಹಿಂಗೆ ಆಗ್ತಾವೆ. ನೀವೊಂದು ಕ್ವಶನ್ ನೋಡ್ತೀರಿ, ಇಷ್ಟು ಬೇಕಾದ್ರೆ ನಿಮ್ಗೆ ಹೆಂಗೆ ತಿಳಿತೈತೆ ಹಂಗೆ ಬರ್ಕೋರೆ. ಮಾರ್ಕ್ 2 or 3 ಹೆಂಗೆ ಬರ್ಕೊತೀರಿ ಅಂತ ನೆನ್ಪಿಟ್ಕೊತೀರಿ. ರಿಪೀಟೆಡ್ ಟೈಮ್ಸ್ ಬೇಕಾದ್ರೆ ಇದು ವಿಡಿಯೋ ನೋಡ್ರಿ, ನೆನ್ಪಿಟ್ಕೊಳಕ್ಕೆ ಇವು ಭಾರಿ ಇಂಪಾರ್ಟೆಂಟ್ ಪಾಯಿಂಟ್ಸ್.
ಸಮ್ಟೈಮ್ಸ್ ಹೆಂಗೆ ಆಗ್ತೈತಿ, ಫಸ್ಟ್ ರೌಂಡ್ ನೀವು ಕ್ವಶನ್ ಸಾಲ್ವ್ ಮಾಡ್ತಿರ್ತೀರಿ, ಫಸ್ಟ್ ರೌಂಡ್ನೊಳಗೆ ಅದನ್ನು ಸಾಲ್ವ್ ಮಾಡ್ತೀರಿ. ಅದು ಎಂಥ ಒಂದು ಕ್ವಶನ್ ಐತಿ ಅಂದರೆ ಯು ಫೈನಲಿ ಯು ಎಂಡ್ ಅಪ್ ವಿತ್ ಸಮ್ ಕನ್ಫ್ಯೂಷನ್ ಬಿಟ್ವೀನ್ 2 ಆಪ್ಷನ್ಸ್, ಇದೋ ಅಂಥೇಳಿ. ಇದು ಎಲ್ಲ ಕ್ವಶನ್ನಾಗ ಹಂಗೆ ಆಗಂಗಿಲ್ಲ, ವೆರಿ ರೇರ್ಲಿ ಇದೋ ಅಂತ ಕನ್ಫ್ಯೂಸ್ ಆಗುತ್ತೆ. ಬಟ್ ಇಟ್ ಈಸ್ ಟೇಕಿಂಗ್ ಟೈಮ್, ಇಟ್ ಈಸ್ ಕನ್ಸ್ಯೂಮಿಂಗ್ ಟೈಮ್ ಟು ಡಿಸೈಡ್. ಭಾಳ ಟೈಮ್ ತೊಗೊಳಕತ್ತ ಬಿಡುತ್ತಂದ್ರೆ ನೀವೇನು ಮಾಡ್ಬೇಕು, ಆ ಕ್ವಶನ್ ಬಾಜು 2 ಅಂತ ಬರೋದು, ಆ ಎರಡು ಆಪ್ಷನ್ನಿಗೆ ಪೆನ್ಸಿಲ್ಲೇ ಹಿಂಗೇನೋ ಅಂಡರ್ಲೈನ್ ಮಾಡಿ, ಅಂದ್ರೆ ನನಗೆ ಇವು 2 ಕ್ವಶನ್ ನಡು ಕನ್ಫ್ಯೂಷನ್ ಇತ್ತು, ಇಲ್ಲಿಗೆ ಬಿಟ್ಟು ನಾ ಮುಂದೆ ಹೊಂಟೀನಿ ಈಗ. ಸೊ ಆ್ಯಸ್ ಕ್ವಿಕ್ಲಿ ಆ್ಯಸ್ ಪಾಸಿಬಲ್ ಲಾಸ್ಟ್ ಕ್ವಶನ್ ರೀಚ್ ಆಗೋದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಅಲ್ಲಿ ವರ್ಷನ್ಸ್ ಇರ್ತಾವೆ, ಜಂಬಲ್ ಆಗಿರ್ತಾವೆ ಕ್ವಶನ್ಸು. ಲೈಕ್ ಯಾರೋ ಒಬ್ಬರಿಗೆ ಫಸ್ಟ್ ಕ್ವಶನ್ ಇದ್ದಿದ್ದು ಇನ್ನೊಬ್ಬರಿಗೆ 25th ಕ್ವಶನ್ ಇರುತ್ತೆ. ಇದು ಗೊತ್ತಿರುತ್ತೆ ನಿಮ್ಗೆ, ಓಕೆ. ಅದ್ರಾಗ ಬೇರೆ ವರ್ಷನ್ಸ್ ಇರ್ತಾವೆ, ಲೈಕ್ A1 A2 A3 A4 B1 B2 B3 B4, ಲೈಕ್ 16 ವರ್ಷನ್ಸ್ ಆಫ್ ಕ್ವಶನ್ ಪೇಪರ್ಸ್ ಇರ್ತಾವೆ. ಸೇಮ್ ಕ್ವಶನ್ಸೇ ಇರ್ತಾವೆ, ಎಲ್ಲರಿಗೂ ಜಂಬಲ್ ಆಗಿರ್ತಾವೆ. ಸೊ ಲೈಕ್ ನಿಮ್ಗೆ ಹಿಂಗೆ ಆತು, ಅಕಸ್ಮಾತ್ ನಿಮ್ಗೆ ಬಂದಂಥ ಕ್ವಶನ್ ಪೇಪರ್ನೊಳಗೆ ಫಸ್ಟ್ 45 ಕ್ವಶನ್ಸ್ ಭಾರಿ ಡಿಫಿಕಲ್ಟ್ ಅದಾವೆ, ನೀವೊಂದು ಸಾಲ್ವ್ ಮಾಡ್ಕೊಂತ ಕುಂತ್ಬಿಟ್ರಿ. ಲಾಸ್ಟ್ 15 ಕ್ವಶನ್ಸ್ ಭಾರಿ ಈಸಿ ಇದ್ದು, ನೋಡಿದ ಕೂಡ ಹೆಂಗೆ ಸಾಲ್ವ್ ಅಂದರೆ ಟಿಕ್ ಮಾಡಿಬಿಡೋದು ಅಥವಾ OMR ಶೀಟ್ನಾಗ ಮಾರ್ಕ್ ಮಾಡಿಬಿಡೋದು, ವೆರಿ ಈಸಿ ಇತ್ತು. ಬಟ್ ಟೈಮ್ ಸಾಲಿಲ್ಲ, 1 ತಾಸು ಮುಗಿಸಿ ಹೊರಗೆ ಬಂದ್ರಿ, ಆಮೇಲೆ ಕ್ವಶನ್ ಪೇಪರ್ ನೋಡ್ತೀರಿ, ಲಾಸ್ಟ್ 15 ಕ್ವಶನ್ಸ್ ಭಾರಿ ಈಸಿ ಅದಾವೆ. ಸೊ ಪೂರಾ ಹುಸ್ತನ ಆಗ್ತದೆ ಅವಾಗ. ಸೊ ಅದಕ್ಕೆ ರೌಂಡ್ಸ್ ಮಾಡ್ಕೊತ ಆ್ಯಸ್ ಕ್ವಿಕ್ಲಿ ಆ್ಯಸ್ ಪಾಸಿಬಲ್ ರೀಚ್ ದ ಲಾಸ್ಟ್ ಕ್ವಶನ್, 2 or 3 ಅಂತ ಮಾರ್ಕ್ ಮಾಡಿರಿ. ಅಕಸ್ಮಾತ್ ನಿಮಗೆ ಡೌಟ್ ಇತ್ತು ಅಂದರೆ ಯಾವ 2 ಆಪ್ಷನ್ ನೋಡಿ ಯು ಕುಡ್ ನಾಟ್ ಡಿಸೈಡ್, ಅದನ್ನು ಮಾರ್ಕ್ ಮಾಡ್ಕೊಂಡು ಅಂಡರ್ಲೈನ್ ಮಾಡಿ. ಇದನ್ನು ನೀವು ಎಕ್ಸಾಮ್ನಾಗ ಮಾಡಬಾರ್ದು. ಇವತ್ತಿಂದ ಲಾಸ್ಟ್ 20 days ಈಗ ಪ್ರಾಕ್ಟೀಸ್ ಮಾಡೋಬೇಕಾದ್ರೆ ದಿವಸ ಹಂಗೆ ಮಾಡೋಬೇಕಾದ್ರೆ ರೌಂಡ್ಸ್ ಮಾಡೋದು, 2 ಅಂತ ಬರೆಯೋದು, 3 ಅಂತ ಬರೆಯೋದು, ಡೌಟ್ಸ್ ಇದ್ದರೆ ಮಾರ್ಕ್ ಮಾಡೋದು, ಮುಂದೆ ಹೋಗೋದು. ಇದನ್ನು ರೂಢ ಹಾಕೋರಿ. ಓಕೆ, ನೆಕ್ಸ್ಟ್ ಮುಂದೆ ಇದು ಸ್ವಲ್ಪ ಆಗಲೇ ನಾನು ಮಾತಾಡಿದ್ದೆ, ಈ ಪಾಯಿಂಟ್ಸ್ ಇಲ್ಲಿ ಬರ್ಕೊಂಡು ಚೆಕ್ ಮಾಡ್ಕೊಳತ್ತೀನಿ ಅಷ್ಟೇ. ಆಮೇಲೆ ಲಾಸ್ಟ್ 20 daysನೊಳಗೆ ಮೈಂಡ್ ಕ್ಯಾಲ್ಕುಲೇಷನ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೆ. ಈವನ್ ಇಫ್ ಇಟ್ ಈಸ್ ನಾಟ್ ದ್ಯಾಟ್ ಫಾಸ್ಟ್ ಆರ್ ಕ್ವಿಕ್ ನಡೀತೈತಿ. ಸ್ವಲ್ಪ ಕ್ಯಾಲ್ಕುಲೇಟರ್ ಬಂದ್ ಮಾಡಿದ್ರು ಚಲೋ, ಕ್ಯಾಲ್ಕುಲೇಟರ್ನ ದೂರ ಇಟ್ಟು. ಆ್ಯಕ್ಚುಲಿ CT ಪ್ರಿಪ್ರೇಷನ್ ಅಥವಾ ನೀಟ್ ಮಾಡ್ಬೇಕಾದ್ರೆ ಕ್ಯಾಲ್ಕುಲೇಟರ್ ಯೂಸೇ ಮಾಡಬಾರ್ದು. ನೀವು ಕೈಲೇನ ರಫ್ ವರ್ಕ್ನೊಳಗೆ ಕ್ಯಾಲ್ಕುಲೇಷನ್ ಮಾಡ್ತೀರಿ, ಲೈಕ್ 34 into 45 ಅಂತ ಏನೋ ಇತ್ತು, ಅಲ್ಲಿ ಕೈಲೇರ ಮಾಡಿರಿ, ಮೈಂಡರ್ನಾಗಾರ ಮಾಡಿರಿ, ಬಟ್ ಕ್ಯಾಲ್ಕುಲೇಟರನ್ನು ದೂರ ಇಡ್ರಿ ಈಗ ಲಾಸ್ಟ್ 20 daysನೊಳಗೆ ಕಂಪ್ಲೀಟ್ಲಿ. ಆ್ಯಂಡ್ ಇನ್ನೊಂದು ಪಾಯಿಂಟ್ ನಾನು ಇದಾಗಲೇ ಹೇಳಿದೆ, PUC ಸೆಕೆಂಡ್ ಇಯರ್ ಫೈನಲ್ ಎಕ್ಸಾಮ್ ಬಂದಾಗ ಹೆಂಗೆ ರೊಚ್ಚಿಗದ್ದು ಓದಿದ್ರಿ ಲಾಸ್ಟ್ 1 ತಿಂಗಳು, ಇಲ್ಲೂ ಹಂಗೆ ಮಾಡಿರಿ. ಡೋಂಟ್ ಲೂಸ್ ಹೋಪ್ಸ್, ಡೋಂಟ್ ಗಿವ್ ಅಪ್, ಟೈಮ್ ಐತಿ ಇನ್ನೂ. ಅಕಸ್ಮಾತ್ ನಿಮ್ಮದು ಥಿಯರಿ ಈಗ ಅದೊಂದು ಪಾಯಿಂಟ್ ನಾನು ಈಗ ಹೇಳ್ಬಿಡ್ತೀನಿ ನೋಡ್ರಿ. ಇದೊಂದು ವಿಚಿತ್ರ, ನನಗೆ ಭಾಳ ಸಿಟ್ಟು ಬರ್ತೈತಿ ಗೌರ್ಮೆಂಟ್ ಮೇಲೆ. ಈ ಸರ್ತಿನೂ ಅವರು ಸೆಕೆಂಡ್ ಇಯರ್ ಥಿಯರಿ ರಿಸಲ್ಟ್ಸನ್ನು ಬಿಫೋರ್ CET ಎಕ್ಸಾಮ್ ಅನೌನ್ಸ್ ಮಾಡಾಕತ್ತಾರ. ದಿಸ್ ಈಸ್ ಜಸ್ಟ್ ದ ಸೆಕೆಂಡ್ ಟೈಮ್ ದ್ಯಾಟ್ ದೇ ಆರ್ ಡೂಯಿಂಗ್. ಲಾಸ್ಟ್ ಇಯರ್ ಹಿಂಗೆ ಮಾಡಿದರು, ಈ ವರ್ಷನೂ ಹಂಗೆ ಮಾಡಾಕತ್ತಾರ. ದಿಸ್ ಈಸ್ ನಾಟ್ ದ ಕರೆಕ್ಟ್ ವೇ. ಅವ್ರು ಏನು ಅನ್ಕೊತಾರಂತ, ಆ ರಿಸಲ್ಟ್ ನೋಡಿ ಕಡಿಮೆ ಆಗಿದ್ರೆ ಇನ್ನು ಸ್ವಲ್ಪ ಸೀರಿಯಸ್ ಆಗಿ ಅಭ್ಯಾಸ ಮಾಡ್ತಾರಂತ್ರಿ ಸ್ಟೂಡೆಂಟ್ಸ್. ನಮ್ಮ ಎಜುಕೇಷನ್ ಸಿಸ್ಟಮ್ ಅಷ್ಟು ಮೆಂಟಲಿ ಸ್ಟ್ರಾಂಗ್ ಇರೋಂಥ ಸ್ಟೂಡೆಂಟ್ಸನ್ನು ತಯಾರು ಮಾಡುವಂಥ ಎಜುಕೇಷನ್ ಸಿಸ್ಟಮ್ ಅಲ್ಲ. ನಮ್ಮ ಕಾಲೇಜ್ನೊಳಗೆ ನಾವು ಟ್ರೈ ಮಾಡೀವಿ, ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಸ್ಟ್ರಾಂಗ್ ಇರೋಕ್ಕೆ. ನನ್ನ ಲೈಫ್ ಈ ರಿಸಲ್ಟ್ ಮೇಲೆ ಡಿಪೆಂಡ್ ಇಲ್ಲ. ವಾಟ್ ಎವರ್ ದ ಹೆಲ್ ಹ್ಯಾಪನ್ಸ್ ವಿತ್ ದ ರಿಸಲ್ಟ್, ನನ್ನ ಲೈಫ್ ನಾ ಬೇರೆ ಕಟ್ಕೊತೀನಿ ಅನ್ನೋ ಹಂಗೆ ಮೆಂಟಾಲಿಟಿ ಬೆಳ್ಸೋಕ್ಕೆ ನಾವು ಟ್ರೈ ಮಾಡೀವಿ. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗ್ತೈತಿ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್. ಸೊ ಅಕಸ್ಮಾತ್ ನಿಮ್ಮದು ರಿಸಲ್ಟ್ ಬಂತು, ಈಗ 20th ಹೇಳ್ತೀನಿ ಅಂತ ಹೇಳಾಕತ್ತಾರ, ಅವತ್ತು ರಿಸಲ್ಟ್ ಬಂತು, ನೀವು ಅಂದ್ಕೊಂಡಿದ್ದಕ್ಕಿಂತ ಅದು ಆ್ಯಕ್ಚುಲಿ ಅಂಥ ಪರಿ ಕೆಟ್ಟ ಆಗಿರೋಂಗಿಲ್ಲ. ನೀವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರಿ, ಅದಕ್ಕಿಂತ ಒಂದು ಚೂರು ಕಡಿಮೆ ಆತಂದರೆ, ಎಲ್ಲರದ್ದು ಕಡಿಮೆ ಆಗಂಗಿಲ್ಲ. ಕಡಿಮೆ ಆತಂದ್ರೆ ಮೈಯಾಗ ದೇವ್ ಬಂದವ್ರ ಗತೆ ಮಾಡೋದು, ಅಯ್ಯಪ್ಪ ಬೇಡ. ಅದರಿಂದ ನಿಮ್ಮದು ಸೆಕೆಂಡ್ ಇಯರ್ CET ಪ್ರಿಪ್ರೇಷನ್ ಡಿಸ್ಟರ್ಬ್ ಆಗಬಾರ್ದು. ಲೈಕ್ ಈಗ ಫಸ್ಟ್ 10 days ಫುಲ್ ಸೀರಿಯಸ್ ಆಗಿ ಪ್ರಿಪ್ರೇಷನ್ ಮಾಡಿ, ರಿಸಲ್ಟ್ ಬಂದಮೇಲೆ ನಾನು ಅಂದ್ಕೊಂಡಿದ್ಕೊಂಡು ಆ್ಯಕ್ಚುಲಿ ಸ್ಪೀಕಿಂಗ್ ಇಫ್ ಯು ಆರ್ ವೆರಿ ಸ್ಟ್ರಾಂಗ್ ಲೈಕ್ ನನಗೆ ಅಂದ್ಕೊಂಡಿದ್ದಾಗ ಚಲೋ ನಾ ಥಿಯರಿ ಮಾಡಲಿಲ್ಲ. ಅದಕ್ಕೆ ನಾನು ಡಿಸೈಡ್ ಮಾಡಿದೆ, ನಾನು 100% ಕೊಟ್ಟು CET ಥಿಯರಿ ಅಂತೂ ಹಳ್ಳ ಹಿಡಿದೈತಿ. CET ಒಂದು ಹಳ್ಳ ಹಿಡಿದ್ರೆ 2 ಸೇರಿ ಹಳ್ಳ ಹಿಡಿದು ಚಲೋ ಆಯ್ತು. ಆದರೆ ನಾನು CET ಎಕ್ಸಾಮ್ ಬರೋ ತನಕ ನಾನು 100% ಕೊಟ್ಟು ಅಭ್ಯಾಸ ಮಾಡ್ತೀನಿ. ರಿಸಲ್ಟ್ ಏನಾರು ಆಗಲಿ ಆಮೇಲೆ ನಂಗೆ ಸಂಬಂಧ ಇಲ್ಲ. ಸೊ ನಿಮ್ಮ ರಿಸಲ್ಟ್ಸ್ ಬಂತಂದರೆ ಜಾಸ್ತಿ ಫ್ರೆಂಡ್ಸಿಗೆ ಫೋನ್ ಮಾಡೋದು, ನಿನ್ನ ದೇಶ ಆಗ್ತದೆ ಅದು ನೀವು ಮಾಡ್ತೀರಿ ಬಿಡಿ, ಹಣೆ ಬಾರದು ಏನು ಹೇಳಿದ್ರು ಉಪಯೋಗ ಇಲ್ಲ. ಅಟ್ಲೀಸ್ಟ್ ನಿಮ್ಮ ರಿಲೇಟಿವ್ಸ್ಗೆ ಆ ಗುಂಗಿನೊಳಗೆ ಇರೋಕ್ಕೆ ಹೋಗ್ಬಿಡ್ರಿ ಒಟ್ಟು.
ಭಾಳ ದಿವಸ ತನಕ. ಬಿಕಾಸ್ ಯು ನೀಡ್ ಟು ಗೆಟ್ ಬ್ಯಾಕ್ ಟು ಯುವರ್ ಸಿ ಇ ಟಿ ಪ್ರಿಪ್ರೇಷನ್. ಆ ಸಿ ಇ ಟಿ ಪ್ರಿಪ್ರೇಷನ್ನು ಥಿಯರಿ ರಿಸಲ್ಟ್ನಿಂದ ಡಿಸ್ಟರ್ಬ್ ಆಗಿರಬಾರ್ದು, ಅದನ್ನು ಕರೆಕ್ಟಾಗಿ ತೊಗೋರಿ. ಸೊ ಅದಕ್ಕೆ ನಾನು ಏನು ಹೇಳಾಕತ್ತೀನಿ, ಸೆಕೆಂಡ್ ಇಯರ್ದು ಫೈನಲ್ ಥಿಯರಿ ಎಕ್ಸಾಮಿಗೆ ಹೆಂಗೆ ಪ್ರಿಪ್ರೇಷನ್ ಮಾಡಿದ್ರಲ್ಲ ಅದೇ ಲೆವೆಲಿಗೆ ವಾಪಸ್ ಎನರ್ಜಿ ತೊಗೊಂಬಂದು ಮತ್ತೆ ಪ್ರಿಪ್ರೇಷನ್ ಮಾಡಿರಿ. ಮುಗಿದಿಲ್ಲ, ಇನ್ನೂ ಬೇಕಾದಷ್ಟು ಚಾನ್ಸ್ ಐತಿ. 20 ಡೇಸ್ನೊಳಗೆ ಯು ಕ್ಯಾನ್ ಡೂ ಎನಿಥಿಂಗ್. ನಾನು ಇನ್ನೊಮ್ಮೆ ಹೇಳಾಕತ್ತೀನಿ, ಅದೊಂದು ಪ್ರೀವಿಯಸ್ ವೀಡಿಯೋ ಮಾಡಿದ್ನಲ್ಲ ಮೆಂಟಾಲಿಟಿ ಆಫ್ ಸ್ಟೂಡೆಂಟ್ಸ್ ಅಂತ, ಅದನ್ನು ಬೇಕಾದ್ರೆ ನೋಡಿರಿ. ಸೊ ಎನಿಥಿಂಗ್ ಈಸ್ ಪಾಸಿಬಲ್, ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಆದರೆ ಈಗ ನಿಮ್ಮ 100% ಕೊಟ್ಟು ಮಾಡ್ಬೇಕು. ನೀವು ಫಸ್ಟಿಗೆ ಮೆಂಟಲಿ ಪ್ರಿಪೇರ್ ಆಗ್ಬೇಕು. ರಿಸಲ್ಟ್ ಏನಾರ ಆದರೂ ಐ ವಿಲ್ ಎಕ್ಸೆಪ್ಟ್ ದ್ಯಾಟ್ ರಿಸಲ್ಟ್. ಮೈ ಲೈಫ್, ಮೈ ಫ್ಯೂಚರ್ ವಿಲ್ ನಾಟ್ ಡಿಪೆಂಡ್ ಆನ್ ದಿಸ್ ರಿಸಲ್ಟ್ ಅನ್ನೋದನ್ನು ನೀವು ಫಿಕ್ಸ್ ಮಾಡಿಕೊಂಡು, ನನಗೆ ಎಂಥ ಕಡಿಮೆ ರಿಸಲ್ಟ್ ಬಂದರೂ ನಡೀತೈತಿ ಅಂತ ಅಲ್ಲಿಂದ ಭಾರಿ ಕಡಿಮೆ ರಿಸಲ್ಟ್ ಬಂದರೂ ಅಲ್ಲಿಂದ ನಾ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನನ್ನ ಫ್ಯೂಚರ್ನ ಸ್ಟ್ರಾಂಗ್ ಮಾಡ್ಕೊತೀನಿ ಅಂತ ನೀವು ಮೆಂಟಲಿ ಡಿಸೈಡ್ ಮಾಡ್ಕೊಂಬಿಟ್ರಿ ಅಂದ್ರೆ ನಿಮಗೆ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಆಗ್ತಾವೆ. ಅವಾಗ ನೀವು ಕಂಪ್ಲೀಟ್ ಫ್ರೀ ಮೈಂಡ್ನಿಂದ ಎಂಥ ಕಡಿಮೆ ರಿಸಲ್ಟ್ ಆದ್ರೂ ನಾನು ಚಲೋ ಮಾಡ್ತೀನಿ ಅಂದರೆ ಚಲೋ ಒಂದು ಲೆವೆಲಿಗೆ ಚಲೋ ಬರ್ತೈತಿ ಅಂಥೇಳಿ ನಿಮ್ಮ 100% ಕೊಟ್ಟು ನೀವು ಅಭ್ಯಾಸ ಮಾಡ್ಬೋದು. ಅಂದರೆ ಯಾವಾಗ ನಾವು ರಿಸಲ್ಟ್ ಬಗ್ಗೆ ಜಾಸ್ತಿ ವಿಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ ಏನಾಗ್ತೈತೆ ಅಂತ ಅನ್ನೋದು, ಸೊ ಅವಾಗ ವಿ ಕೆನಾಟ್ ಗಿವ್ 100%. ಸೊ ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಸೊ ಇದ್ರಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನು ಬರ್ತೈತೆ, ಬಿ ರೆಡಿ ಫಾರ್ ದ ವರ್ಸ್ಟ್. ಅಂದರೆ ರಿಸಲ್ಟ್ ಎಂಥ ವರ್ಸ್ಟ್ ಬಂದರೂ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿ ನಾನು ಲೈಫ್ ಕಟ್ಕೊತೀನಿ ಅಂಥೇಳಿ. ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಅಂತ ಒಂದು ಪಾಯಿಂಟ್ ಬರ್ತೀನಿ ನೆಕ್ಸ್ಟು. ಸೊ ಈಗ ನೆಕ್ಸ್ಟ್ ನಾನೇನು ಮಾಡ್ತೀನಿ ಅಂದ್ರೆ, ನನ್ನ ಕಡೆಯಿಂದ ಈಗ ರಿಮೈನಿಂಗ್ ಅರೌಂಡ್ ನಾನು ಆಗಲೇ ಲಿಸ್ಟ್ ಮಾಡಿದ ಪ್ರಕಾರ 15 ಚಾಪ್ಟರ್ ಉಳ್ದಾವೆ ನಾನು ಇಲ್ಲೇ ರೆಕಾರ್ಡ್ ಮಾಡಿ ಹಾಕೋದ್ರೊಳಗೆ. ಅದರೊಳಗೆ 4 to 5 ಚಾಪ್ಟರ್ಸ್ ಸೆಕೆಂಡ್ ಇಯರ್ ಇರ್ತದಾವೆ, ನಾನು ಆಗಲೇ ಹೇಳಿದ್ದೆ. ಉಳ್ಕಿದ್ದು ಫಸ್ಟ್ ಇಯರ್ ಇರ್ತದಾವೆ. ಸೊ ಫಸ್ಟ್ ಇಯರದ್ದು ನಾನು ವೀಡಿಯೋಸ್ ನೀವು ನೋಡಿದ್ರೆ ಸಾಕಂತ ಹೇಳಿದ್ನಲ್ಲ ಆಗಲೇ. ಆಮೇಲೆ ಇನ್ನೊಂದು ನೀಟ್ ಮತ್ತು JEE ಮೇನ್ ಪ್ರಿಪ್ರೇಷನ್ ಯಾರು ಅದಷ್ಟೇ ಮಾಡ್ಬೇಕಂತ ಮಾಡಿದ್ರಲ್ಲ, ನೀವು ಸಿ ಇ ಟಿನೂ ಸೀರಿಯಸ್ ಆಗಿ ತೊಗೊಂಡು ಮಾಡಿರಿ. ದೋಸ್ ಹೂ ಆರ್ ಆ್ಯಕ್ಚುಲಿ ಸೀರಿಯಸ್ಲಿ ಟಾರ್ಗೆಟಿಂಗ್ ನೀಟ್ ಓನ್ಲಿ ಆರ್ JEE ಮೇನ್ ಓನ್ಲಿ, ನಾಟ್ ಸಿ ಇ ಟಿ ಅಂತ ಇದ್ರೂ ಸಿ ಇ ಟಿ ಕಡೆ ಫೋಕಸ್ ಮಾಡಿ. ಬಿಕಾಸ್ ಇನ್ ಯುವರ್ ಬ್ಯಾಚ್ ಯು ಹ್ಯಾವ್ 45 days ಎಕ್ಸ್ಟ್ರಾ ಅಗೇನ್ ಆಫ್ಟರ್ ಸಿ ಇ ಟಿ. ಯು ಕ್ಯಾನ್ ಗೆಟ್ ಬ್ಯಾಕ್ ಟು ನೀಟ್ ಮೋಡ್. ಸೊ ಅದಕ್ಕೆ ಈಗ ಬಿಕಾಸ್ ಅದು ಒಂದು ಸಿ ಇ ಟಿ ಮಾಹೋಲ್ನೊಳಗೆ ನೀವು ಹೋಗಿ ಎಕ್ಸಾಮ್ ಬರೆದು ಬಂದರೆ ದಟ್ ವಿಲ್ ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್. ರಿಸಲ್ಟ್ ಏನಾರ ಆಗಲಿ, ಪರ್ಫಾರ್ಮೆನ್ಸ್ ಹೆಂಗಾರ ಆಗಲಿ, ಇಫ್ ಯು ಫೇಸ್ ದ್ಯಾಟ್ ಅಟ್ಮಾಸ್ಫಿಯರ್, ಸೊ ಗೆಟ್ ಸೀರಿಯಸ್ ಅಬೌಟ್ ದ್ಯಾಟ್. ನೆಕ್ಸ್ಟ್ ಆಮೇಲೆ ಯಾರು ಈಗ ಸಿ ಇ ಟಿ ಪ್ರಿಪ್ರೇಷನ್ ಮಾಡ್ತಿರಲ್ಲ, ಈಗಿಂದ ಯಾವ ಚಾಪ್ಟರ್ ಉಳ್ದಾವಂತ ಲಿಸ್ಟ್ ಮಾಡಿ ಅದ್ರ ಪ್ರಿಪ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಟೈಮ್ ಹಚ್ಚಿ ಸಾಲ್ವ್ ಮಾಡ್ತೀರಿ, ರೌಂಡ್ಸ್ ಮಾಡ್ತೀರಿ. ಆಮೇಲೆ ಇಲ್ಲಿ ಏನೇನು ಹೇಳಾಕತ್ತೀನಿ ಒಂದು ಪಾಯಿಂಟ್ಸ್ ನೀವು ಬರ್ಕೊಳಕತ್ತೀರಿ ಅಂತ ಅಂದ್ಕೊಂಡಿನ ಇಂಪಾರ್ಟೆಂಟ್ ಅನಿಸಿದ್ರೆ ಬೇಕಾದ್ರೆ ವಿಡಿಯೋ ಮತ್ತು ಹಿಂದೆ ಹೋಗಿ ಇನ್ನೂ ವಾಪಸ್ ಬರ್ರಿ. ಒಂದು ಸರ್ತಿ ಇದ್ರಾಗಿಂದ ಏನೇ ನಿಮಗೆ ಬೇಕಲ್ಲ ನಾಲೆಜ್ ಈ ವಿಡಿಯೋದಾಗಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ದೆನ್ ಸ್ಟಾರ್ಟ್ ಪ್ರಿಪ್ರೇಷನ್. ಈಗ ಯಾವಾಗ ನೀವು ಪ್ರಿಪ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ, ರೌಂಡ್ಸ್ ಮಾಡ್ತೀರಿ, ಅದೆಲ್ಲ ಮಾಡ್ತೀರಿ, ಕ್ವಶನ್ಸ್ ಸಾಲ್ವ್ ಮಾಡ್ಬೇಕಾರೆ ಭಾರಿ ಡಿಫಿಕಲ್ಟ್ ಕ್ವಶನ್ ಇತ್ತು ಅಂತಿಕೋರಿ. ಚಾಲೆಂಜ್ ತೊಗೊಂಡು ಅದನ್ನು ಸಾಲ್ವ್ ಮಾಡ್ಕೊಂಡು ಕುಂದ್ರಕ್ಕೆ ಹೋಗ್ಬಿಟ್ರಿ. ಈಗ ಲೈಕ್ ಭಾರಿ JEE ಮೇನ್, JEE ಅಡ್ವಾನ್ಸ್ಡ್ ಆ ಲೆವೆಲ್ ಕ್ವಶನ್, ಡಿಫಿಕಲ್ಟ್ ಕ್ವಶನ್ಸ್ ಇವು ಯಾವುದ್ರ ಕಡೆ ಫೋಕಸ್ ಮಾಡೋಕ್ಕೆ ಹೋಗ್ಬಿಟ್ರಿ. ಮೀಡಿಯಮ್ ಲೆವೆಲ್ ಕ್ವಶನ್ಸ್ ಚೂರು ಡಿಫಿಕಲ್ಟ್ ಆ್ಯಂಡ್ ಫ್ಯಾಕ್ಟ್ ಬೇಸ್ಡ್ ಈಸಿ. ನನಗೆ ಗೊತ್ತಿಲ್ಲ ನಿಮ್ಗೆ ಯಾವ ಟೈಪ್ ಆಫ್ ಕ್ವಶನ್ಸ್ ಡಿಫಿಕಲ್ಟ್ ಅನ್ನಿಸ್ತಾವೆ ಅಂಥೇಳಿ. ಅತಿ ಡಿಫಿಕಲ್ಟ್ ಅನ್ನಿಸಿ ನೀವು ಭಾಳ ಟೈಮ್ ಕನ್ಸ್ಯೂಮ್ ಮಾಡಾಕತ್ತಂದ್ರೆ ಈಗ ಪ್ರಿಪ್ರೇಷನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಈಗ ನೀವು ಆ್ಯಕ್ಚುಲಿ ಏನು ಮಾಡೋಕೆ ಗೊತ್ತಾನ, ವೆರೈಟಿ ಕಡೆ ಫೋಕಸ್ ಮಾಡ್ಬೇಕು. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು. ಭಾರಿ ಈಸಿ ಕ್ವಶನ್ ಇದ್ರೂ ಸಾಲ್ವ್ ಮಾಡ್ಕೊಂಡು ಕುಂದ್ರಕ್ಕೆ ಹೋಗ್ಬೇಡ್ರಿ. ಹಿಂದೆ ಆನ್ಸರ್ ನೋಡ್ಬಿಡ್ರಿ, ಇದು ಆನ್ಸರ್, ಹಾಂ ಇದು ಆನ್ಸರ್, ಇದು ಇರ್ಬೇಕು ನೋಡೋಂತರಿ, ಹಾಂ ಆಯ್ತು. ಮೀಡಿಯಮ್ ಲೆವೆಲ್ ಐತೆ ಒಂದು ಸ್ವಲ್ಪ, ಹಾಂ ಸಾಲ್ವ್ ಮಾಡ್ತೀನಿ. ಭಾಳ ಡಿಫಿಕಲ್ಟ್ ಐತಿ, ಹಿಂದೆ ನೋಡ್ಬೇಕು ಅದನ್ನು ಹೆಂಗೆ ಸಾಲ್ವ್ ಮಾಡ್ಯಾರ. ನಿಮ್ಮ ಕಡೆ ಇರೋಂಥ ಬುಕ್ನೊಳಗೆ ಅದು ಆನ್ಸರ್ಸ್ ಇದ್ರೆ ನೋಡ್ಬೇಕು, ಅರ್ಥ ಆಯ್ತು ಚಲೋ, ಇಲ್ಲ ಹಳ ಹೋಗಲಿ. ಈಗ ಹೆಂಗೆ ಆಗ್ಬಾರ್ದಂದ್ರೆ, ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ತೊಗೊಂಡು ಅದ್ರಾಗ ನೀಟ್ JEE ಮೇನ್ ಲೆವೆಲಿಗೆ ಭಾಳ ಡಿಟೇಲ್ ಪ್ರಿಪ್ರೇಷನ್ ಮಾಡ್ಕೊತ ಹೋದ್ರಿ. ಲೈಕ್ ಒಂದು ಎಕ್ಸಾಂಪಲ್ ತೊಗೊಂಡು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಮೇಲೆ ನೀವು ನೀಟ್ JEE ಮೇನ್ ಅಡ್ವಾನ್ಸ್ ಲೆವೆಲಿಗೆ ಪ್ರಿಪ್ರೇಷನ್ ಮಾಡ್ಕೊತ ಹೋಗ್ಬಿಟ್ರಿ. ಬಟ್ ಸಿ ಇ ಟಿ ಒಳಗೆ 60 ಕ್ವಶನ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಮೇಲೆ ಕೇಳಂಗಿಲ್ಲದ. ನಾನು ಹೇಳೋದು ಅರ್ಥ ಆಗತ್ತಿಲ್ಲ. ಸೊ ಅದಕ್ಕೆ ಕ್ವಶನ್ ಸಾಲ್ವ್ ಮಾಡಿರಿ, ಎಷ್ಟಾಗುತ್ತೆ ಅಷ್ಟು ವೆರೈಟಿ ಮಾಡಿರಿ. ಭಾಳ ಈಸಿ ಕ್ವಶನ್ನು ಸಾಲ್ವ್ ಮಾಡೋಕ್ಕೆ ಹೋಗ್ಬೇಡ್ರಿ. ನೋಡಿ ಹಾಂ ಇದು ಆನ್ಸರ್ ಚೆಕ್ ಮಾಡ್ಕೊಂಡು ಹೋಗ್ಬಿಟ್ರಿ. ಭಾಳ ಡಿಫಿಕಲ್ಟು ಬೇಡ, ಮೀಡಿಯಮ್ ಲೆವೆಲ್ ಕ್ವಶನ್ಸ್ ಯಾವ ಇರ್ತಾವಲ್ಲ ಅವ್ನು ಸಾಲ್ವ್ ಮಾಡಿರಿ. ಅದನ್ನು ಟೈಮ್ ಕನ್ಸ್ಯೂಮ್ ಮಾಡೋಕತ್ತೆ ಮತ್ತು ಹಿಂದೆ ನೋಡ್ರಿ. ಬಟ್ ಆ ಕನ್ಸೆಪ್ಟ್ ಎಲ್ಲ ಹೋಗಲಿ, ಓ ಹಿಂಗೆ ಮಾಡ್ತಾರೆ ಮತ್ತು ಹಾಂ ನೆಕ್ಸ್ಟ್ ಕ್ವಶನ್. ಸೊ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವೆರೈಟಿ. ಯಾವುದೋ ಒಂದು ಪರ್ಟಿಕ್ಯುಲರ್ ವೆರೈಟಿ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಬಿಟ್ಬಿಡ್ರಿ. ಬಿಕಾಸ್ ದೆರ್ ಇಸ್ ನೋ ಗ್ಯಾರಂಟಿ ಅದ ವೆರೈಟಿ ಬರುತ್ತೇನೋ ಇಲ್ಲ ಅಂಥೇಳಿ. ಬಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಟು ಕವರ್ ವೆರೈಟಿ. ಓಕೆ. ಸೊ ಈಗ ಲಾಸ್ಟ್ ನಾವು ಒಂದು 2 ಪಾಯಿಂಟ್ ಏನು ಹೇಳಿದೆ,
Do not waste time on difficult questions. Do not solve too many JW main and NEET questions right now for CET preparation. And mind calculation practice ಮಾಡಿರಿ, ಕ್ಯಾಲ್ಕುಲೇಟರ್ ಅವಾಯ್ಡ್ ಮಾಡಿರಿ ಅಂತ ಆಗಲೇ ಹೇಳಿದ್ದೆ. ವೆರಿ ಈಸಿ ಕ್ವಶನ್ಸನ್ನು ಸಾಲ್ವ್ ಮಾಡಿಬಿಡ್ರಿ. ಆಮೇಲೆ ಟ್ರೈ ಟು ಕವರ್ ವೆರೈಟಿ. ಓಕೆ, ಇಷ್ಟು. ಆಮೇಲೆ ಇನ್ನೊಂದು, ಡು ನಾಟ್ ಸಾಲ್ವ್ ಸಿಮಿಲರ್ ಕ್ವಶನ್ಸ್. ಈಗ ಲೈಕ್ ಒಂದು ಪರ್ಟಿಕ್ಯುಲರ್ ಫಾರ್ಮುಲಾ ಮೇಲೆ ಒಂದು ಕ್ವಶನ್ ನೀವು ಸಾಲ್ವ್ ಮಾಡಿರಿ, ನಿಮಗೆ ಗೊತ್ತಾಯ್ತು ಅಂತಾದ ಇನ್ನೊಂದೆರಡು ಪ್ರಾಕ್ಟೀಸ್ ಮಾಡ್ತೀನಿ ತಡಿ, ಬೇಡ. ಈ ಫಾರ್ಮುಲಾ ಹಿಂಗೆ ಹಚ್ಬೇಕಾ, ಹಿಂಗೆ ಕೇಳ್ತಾರೆ, ನೆಕ್ಸ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವೆರೈಟಿ. ಎಷ್ಟು ಆಗೋದಷ್ಟು ವೆರೈಟಿ ಅಂದರೆ ಅಟ್ಲೀಸ್ಟ್ ಒಂದು ವೆರೈಟಿ ಮಾಡಿದಾಗ ಅದನ್ನು ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ಬೇಕು, ಅಷ್ಟು ಪರಿಣಾಮ ಮಾಡಬಾರ್ದು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ನ ಆಗಲೇ ಹೇಳಿದ್ದೆ, ಇದು ಈಗ ಇಲ್ಲಿ ಬಂತು. ಈ ಲಾಸ್ಟ್ ಫ್ಯೂ ಡೇಸ್ನೊಳಗೆ ನಾವು PUC ಫಸ್ಟ್ ಇಯರ್ದು ಕನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಹೇಳ್ತೀನಲ್ಲ, ಆ ಥಿಯರಿ ನೆನ್ಪು ಮಾಡ್ಕೊಂಡು ನಿಮಗೆ ಟೈಮ್ ಗ್ಯಾಪ್ ಕಡಿಮೆ ಇರುತ್ತೆ ನೆನ್ಪು ಹರಕ್ಕೆ, ಸೊ ದಟ್ ಅದೊಂದು ಯೂಸ್ ಆಗ್ತದೆ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಬರ್ಕೋಬೇಕು. ಈಗ ಏನಂದ್ರೆ, ಆನ್ ಆನ್ ಆ್ಯಾವ್ರೇಜ್ ಎಷ್ಟು ನ್ಯೂಮರಿಕಲ್ಸ್ ಬರ್ತಾವೆ, ಎಷ್ಟು ಥಿಯರಿ ಬರ್ತಾವೆ 60 ಕ್ವಶನ್ಸ್ನೊಳಗೆ. ಆಗಲೇ ನಾ ಹೇಳಿದ್ದು ಎಷ್ಟು ಸೆಕೆಂಡ್ ಇಯರ್ ಸಿಲೆಬಸ್ ಮೇಲೆ ಬರ್ತಾವೆ, ಎಷ್ಟು ಫಸ್ಟ್ ಇಯರ್ ಮೇಲೆ. ಸೊ ಔಟ್ ಆಫ್ 60 ಕ್ವಶನ್ಸ್, ಹೌ ಮೆನಿ ಕ್ವಶನ್ಸ್ ವಿಲ್ ಬಿ ನ್ಯೂಮರಿಕಲ್ ಟೈಪ್ ಆ್ಯಂಡ್ ಹೌ ಮೆನಿ ಕ್ವಶನ್ಸ್ ವಿಲ್ ಬಿ ಆಫ್ ಥಿಯರಿ ಟೈಪ್. ಇಫ್ ಐ ಆಮ್ ನಾಟ್ ರಾಂಗ್, ಒಂದು ಸರ್ತಿ ನಾನು ನಿಮ್ಮ ಕ್ಲಾಸ್ನಾಗ ನನಗೆ ಹೇಳಿದ್ದು ನೆನಪೈತಿ, ಮೆಜಾರಿಟಿ ಫಿಸಿಕ್ಸ್ ಅಂದ್ಕೂಳೆ CET ಅಂದ್ಕೂಳೆ ಮೆಜಾರಿಟಿ ನ್ಯೂಮರಿಕಲ್ಸ್ ಬರ್ತಾವೆ. ಆ್ಯಂಡ್ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಿಮಗೂ ಅದು ಎಕ್ಸ್ಪೀರಿಯನ್ಸ್ ಆಗಿರ್ತೈತಿ, ಮೆಜಾರಿಟಿ ನ್ಯೂಮರಿಕಲ್ಸೇ ಇರ್ತಾವೆ. ಓಕೆ, ಸೊ ಲಾಸ್ಟ್ 5 ಇಯರ್ ಕ್ವಶನ್ ಪೇಪರ್ ನಾವು ನೋಡಿದರೆ ಆನ್ ಆನ್ ಆ್ಯಾವ್ರೇಜ್ 38 to 40, 38ರಿಂದ 40, 38 to 40 ಕ್ವಶನ್ಸ್ ಆರ್ ನ್ಯೂಮರಿಕಲ್ ಬೇಸ್ಡ್. ಇದನ್ನು ನೋಡಿ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ದಿಸ್ ಇನ್ಕ್ಲೂಡ್ಸ್ a little bit difficult numericals, medium and easy level and very easy level numericalsನು ನಾನು ಇದರಾಗ ಇನ್ಕ್ಲೂಡ್ ಮಾಡ್ಕೊಂಡಿನಿ. ಆ್ಯಂಡ್ ರಿಮೈನಿಂಗ್ 20ದಿಂದ 22 ಕ್ವಶನ್ಸ್ ಏನಿರ್ತಾವಲ್ಲ ಅವು ಥಿಯರಿ ಬೇಸ್ಡ್, ಫ್ಯಾಕ್ಟ್ ಬೇಸ್ಡ್ ಕ್ವಶನ್ಸ್ ಇರ್ತಾವೆ. ನೆಕ್ಸ್ಟು, ಸೊ ಇದರಿಂದ ನಮಗೆ ಇನ್ನೊಂದು ಏನು ಅರ್ಥ ಆಗ್ತೈತಿ ಅಂದರೆ, ಈಗ ನೀವು 20 days ಪ್ರಿಪ್ರೇಷನ್ ಮಾಡ್ಬೇಕಾರೆ ನ್ಯೂಮರಿಕಲ್ಸ್ ಕಡೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿದ್ರೆ ಚಲೋ. ನ್ಯೂಮರಿಕಲ್ಸ್ ಬೇಸ್ಡ್ ಭಾಳ ಡಿಫಿಕಲ್ಟ್ ಇರಬಾರ್ದು, ಭಾಳ ಈಸಿ ಇರಬಾರ್ದು. ನೆಕ್ಸ್ಟ್ ಇನ್ನೊಂದು, ಪ್ರತಿ ವರ್ಷ ನಮ್ಮ ಸ್ಟೂಡೆಂಟ್ಸ್ ಬ್ಲಂಡರ್ ಮಾಡ್ತಾರೆ, ಒಂದು ರೌಂಡ್ಸದ್ದು ಪ್ರಾಕ್ಟೀಸ್ ಮಾಡೋಂಗಿಲ್ಲ, ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಡೈರೆಕ್ಟ್ಲಿ ಅದು ಫೈನಲ್ ಎಕ್ಸಾಮ್ನಾಗ ಪ್ರಾಕ್ಟೀಸ್ ಮಾಡೋಕ್ಕಾಗಂಗಿಲ್ಲ, ಈಗ ಮಾಡ್ಬೇಕು. ಇನ್ನೊಂದು ದೊಡ್ಡ ಗದ್ದಲ ಏನು ಮಾಡ್ತಾರೆ ಅಂದರೆ, CET ಒಳಗೆ ಈಗ ಲೈಕ್ ನೀಟ್ ಆ್ಯಂಡ್ JW ಮೇನ್, ಇಲ್ಲೇ CET ಒಳಗೆ ನೆಗೆಟಿವ್ ಮಾರ್ಕಿಂಗ್ ಇರೋಂಗಿಲ್ಲ, ಹೌದ್ರಿ. ಸೊ ಅದಕ್ಕೆ ಅಕಸ್ಮಾತ್ ಲಾಸ್ಟ್ ಒಂದು 10 minutes ಇದ್ದಾಗ ನಿಮಗದು ವಾಚ್ ಹಾಕ್ಕೊಂಡು ಹೋಗಕ್ಕೆ ಅಲೋ ಮಾಡ್ತಾರೋ ಇಲ್ಲ, ಅಲ್ಲೇ ಆಬ್ವಿಯಸ್ಲಿ ಒಂದು ವಾಲ್ ಕ್ಲಾಕ್ ಹಾಕಿರ್ತಾರೆ, ಅಲ್ಲಿ ಟೈಮ್ ನೋಡ್ಕೊತ ಲಾಸ್ಟ್ ಒಂದು 5 to 10 minutes ರಿಸ್ಕ್ ಬೇಡ ಅಂದರೆ 8 to 10 minutes ಇದ್ದಾಗ ಲಾಸ್ಟ್ ಸ್ಟಾಪ್ ಮಾಡಿ ಕ್ಯಾಲ್ಕುಲೇಷನ್. ಟೈಮ್ ನೋಡ್ಕೊತಿರ್ಬೇಕಲ್ಲ, ನಾವು ಸಾಲ್ವ್ ಮಾಡ್ಕೊಂತ ಕುಂತ್ಬಿಟ್ಟೆ ಸರ್ ಡೀಪಾಗಿ ಇನ್ವಾಲ್ವ್ ಆಗಿ ಹೀಗೆಲ್ಲ ಮಾಡೋಕ್ಕೆ ಬರೋಂಗಿಲ್ಲ. 8 to 10 minutes ಇದ್ದಾಗ ಎಷ್ಟು OMR ಶೀಟ್ನೊಳಗೆ ಕ್ವಶನ್ಸ್ ಇನ್ನೂ ನೀವು ಸಾಲ್ವ್ ಮಾಡಲಾರದು ಉಳ್ದಾವಲ್ಲ, ಅವಾಗ ಥರ್ಡ್ ರೌಂಡ್, ಸೆಕೆಂಡ್ ರೌಂಡ್ ಅಂತೇನೋ ಹಾಕಿದ್ರಿ, 2 ಆಪ್ಷನ್ ನೋಡು ನಿಮ್ಗೆ ಏನೋ ಕನ್ಫ್ಯೂಷನ್ ಇತ್ತು, ಅಂಥದ್ದೇನೋ ಮಾರ್ಕ್ ಮಾಡಿಟ್ಟಿರಿ ಅಂತಂದರೆ ಅವು 2ರಾಗ ಒಂದು ಯಾವ್ದಾದ್ರು ಮಾರ್ಕ್ ಮಾಡಿಡ್ಬೇಕಲ್ಲಿ. ಆಮೇಲೆ ಒಂದಿಷ್ಟು ಕ್ವಶನ್ಸ್ ಹಿಂಗಿರ್ತಾವೆ ಲಾಸ್ಟ್ 8 to 10 minutes ಇಫ್ ದೇರ್ ಆರ್ ಸಮ್ ಕ್ವಶನ್ಸ್ ಇನ್ ವಿಚ್ ಯು ಹ್ಯಾವ್ ಡೌಟ್ ಬಿಟ್ವೀನ್ 2 options. ಓಕೆ, ಇಫ್ ಯು ಹ್ಯಾವ್ ಡೌಟ್ ಬಿಟ್ವೀನ್ 2 options ನೀವು ಮಾರ್ಕ್ ಮಾಡ್ಕೊಂಡಿದ್ರಿ ಅಂದರೆ ಅವು 2ರೊಳಗೆ ಒಂದಿನ ಪಟ್ಟನ್ನು ನೋಡಿ ಅಲ್ಲಿ ಟಿಕ್ ಹಾಕ್ಬೇಕು. ಒಂದಿಷ್ಟು ಕ್ವಶನ್ಸ್ ಹಿಂಗಿರ್ತಾವೆ, ನೀವು ಸಾಲ್ವ್ ಮಾಡೋಕ್ಕೆ ಟೈಮ್ ಆಗಿಲ್ಲ, ಅಕಸ್ಮಾತ್ ನಿಮ್ಗೆ ಸಾಲ್ವ್ ಮಾಡೋಕ್ಕೆ ಟೈಮ್ ಆಗಿಲ್ಲ, ಪ್ಲಸ್ ಆ ಕ್ವಶನ್ ಒಳಗೆ ಏನಂದ್ರೆ ಇಫ್ ದೇರ್ ಈಸ್ ಆನ್ ಆಪ್ಷನ್ ಲೈಕ್ ನನ್ ಆಫ್ ದಿ ಅಬೌವ್, 4 ಆಪ್ಷನ್ ಒಳಗೆ ನೀವು ಯಾವುದೋ ಒಂದು ಕ್ವಶನನ್ನು ಸಾಲ್ವ್ ಮಾಡಿಲ್ಲ, ಅಕಸ್ಮಾತ್ ನೀವು ಸಾಲ್ವ್ ಮಾಡಲಾರ್ದಂಥ ಕ್ವಶನ್ ಒಳಗೆ ಅಕಸ್ಮಾತ್ ಒಂದು ಆಪ್ಷನ್ ಏನಾರ ನನ್ ಆಫ್ ದಿ ಅಬೌವ್ ಅಥವಾ ಆಲ್ ಆಫ್ ದಿ ಅಬೌವ್ ಈ ಟೈಪ್ ಇದ್ರೆ, there are chances that it might be the answer. I'm not saying it will be, it might be the answer if we have not solved it, and if it has that kind of an option, all of the above or none of the above, ಅದನ್ನು ಟಿಕ್ ಹಾಕ್ಬೇಕು. 2 ಆಪ್ಷನ್ ಟಿಕ್ ಕನ್ಫ್ಯೂಷನ್ ಇತ್ತಂದರೆ ಇಲ್ಲ, ಒಂದಿಷ್ಟು ಮಂದಿ ಹೆಂಗೆ ಮಾಡ್ತಾರೆ ಗೊತ್ತಾ, ಲಾಸ್ಟ್ 8 ನಿಮಿಷ ಇದ್ದಾಗ, 1 second, ಓಕೆ, ಲಾಸ್ಟ್ 8 to 10 minutes ಇದ್ದಾಗ ಯಾವ್ಯಾವ ಕ್ವಶನ್ ನೀವು ಸಾಲ್ವ್ ಮಾಡಲಾರ್ದು ಉಳಿದಿರ್ತೈತಲ್ಲ ಅದನ್ನು
OMR ಶೀಟ್ನಾಗ ಮಾರ್ಕ್ ಮಾಡಲಾರ್ದ ಬರಬೇಡ್ರಿ, ಮಾರ್ಕ್ ಮಾಡಿ ಬರ್ರಿ ಅಂತ ನಾ ಹೇಳಿರ್ತೀವಲ್ಲ, ಮಾರ್ಕ್ ಮಾಡಿಬಿಡ್ತಾರೆ. ಈಗ ಯಾವ್ಯಾವ್ದಾರ ಮಾರ್ಕ್ ಮಾಡೋ ಬದಲಿ ಆ ಕ್ವಶನ್ ಒಂದು ಸರ್ತಿ ನೋಡಿರಿ, 10 ಮಿನಿಟ್ಸ್ನೊಳಗೆ ದಿಸ್ ಇಸ್ ಪಾಸಿಬಲ್. ಆ ಕ್ವಶನ್ ನಂಬರ್ ನೋಡಿರಿ, ನೀವು ಸ್ವಲ್ಪ ವಿಚಾರ ಮಾಡಿರ್ತೀರ ಆ ಕ್ವಶನ್ ಬಗ್ಗೆ, ಯಾವ್ದು ಅನ್ಸುತ್ತೆ ನೋಡಿರಿ, ಅದನ್ನು ಹಾಕಿರಿ. ನೆಕ್ಸ್ಟ್ ನನ್ ಆಫ್ ದಿ ಅಬೋ ಆಲ್ ಆಫ್ ದಿ ಅಬೋ ಅಂತ ಏನ್ರಿ ಇದ್ರೆ, ನೀವು ಸಾಲ್ವ್ ಮಾಡೋಕ್ಕೆ ಟೈಮು ಉಳಿದಿಲ್ಲ ಅಂದ್ರೆ ಅದನ್ನು ಹಾಕಿರಿ. ಇದು ಲಾಸ್ಟ್ 8 to 10 ಮಿನಿಟ್ಸ್ನ ಹೇಳಾಗತ್ತಿದ್ದು, ಫಸ್ಟಿಂದ ಹಿಂಗೆ ಮಾಡ್ಕೊತ ಹೋಗ್ಬಾರ್ದು, ಲಾಸ್ಟ್ 8-10 ಮಿನಿಟ್ಸ್ ಇದ್ದಾಗ. ಆ್ಯಂಡ್ ಇದೆಲ್ಲ ಆದಮೇಲೂ ಒಂದಿಷ್ಟು ಕ್ವಶನ್ಸ್ ಅಕಸ್ಮಾತ್ ಉಳಿದಿದ್ರೆ, ಲೈಕ್ 5 to 6 ಕ್ವಶನ್ಸ್ ಅಕಸ್ಮಾತ್ ಉಳಿದಿದ್ರೆ, ಇಫ್ ಎಟ್ ಆಲ್ 5 to 6 ಕ್ವಶನ್ಸ್ ಉಳಿದಿದ್ರೆ, ಅದಕ್ಕೆ ಏನೂ ಗೊತ್ತೇ ಇಲ್ಲ ನಿಮ್ಗೆ, ಹಿಂದೆ ಮುಂದೆ ಗೊತ್ತಾಗವಲ್ತು. ಹಾಗಿದ್ರೆ ನೀವೇನು ಮಾಡ್ಬೇಕಂದ್ರೆ ಆಲ್ 6 ಕ್ವಶನ್ಸಿಗೆ ಸೇಮ್ ಆಪ್ಷನ್ ಹಾಕ್ಬೇಕು. ಎ ನಿಮ್ದು ಲಕ್ಕಿ ಯಾವ್ದು ಅನ್ಸುತ್ತೆ ನೋಡ್ರಿ, ABCD ಒಳಗೆ ಅದನ್ನು. ಎದಕ್ಕಂದ್ರೆ ಎಲ್ಲದನ್ನೂ ಸೇಮ್ ನೀವು ಹಾಕಿದ್ರಿ ಅಂದರೆ ಗೊತ್ತೇ ಇಲ್ಲ, ಒಂದೇ ಮಾತ್ರ ಅದು ಕ್ವಶನ್ಸ್ ಆನ್ಸರೇ ಗೊತ್ತಿಲ್ಲ ಅಂದಾಗ, ಈಗ ಲೈಕ್ ನೀವು ಹಿಂಗೆ ಮಾಡಿದ್ರಿ, ಇದಕ್ಕೆ A ಹಾಕ್ತೇನೆ, ಈ ಕ್ವಶನ್ನಿಗೆ B ಹಾಕೋಣ, ದೇವ್ರೇ ಏನಿರ್ಬೋದು C, ಹಿಂಗಲ್ಲ ಹುಚ್ಚರ ಮಾಡ್ಬೋದು. ಅಷ್ಟು 6 ಕ್ವಶನ್ ಸೇಮ್ ಆಪ್ಷನ್ ಹಾಕಿದರೆ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ದ ಆನ್ಸರ್ ಕರೆಕ್ಟ್ ವಿಲ್ ಬಿ ಮೋರ್. ಇದನ್ನೆಲ್ಲ ಸಬ್ಜೆಕ್ಟ್ನೊಳಗೂ ಮಾಡ್ಬೋದು ನೀವು. ಇದು ಲಾಸ್ಟ್ 5-10 ನಿಮಿಷ ಇದ್ದಾಗ ಕ್ವಶನ್ಸ್. ನನಗೆ ಜನರಲಿ ಈ ಸ್ಟೂಡೆಂಟ್ಸ್ ಬಂದು ಹೇಳ್ತಾರೆ ಒಂದಿಷ್ಟು ಜನ, ಸರ್ ಲಾಸ್ಟ್ ಒಂದು 10 ನಿಮಿಷ ಇತ್ತು ರೀ, ನಂಗೆ ನೆನಪಾಗಲಿಲ್ಲ, ಒಂದು 15 ಕ್ವಶನ್ ಏನೂ ಮಾರ್ಕ್ ಮಾಡಲಾರ್ದೆ ಬಿಟ್ಟು ಬಂದೀನಿ, ನನಗೆ ಕಪಾಳಕ್ಕೆ ಫಡ್ಡ ಹೊಡಿಬೇಕು ಅನ್ಸಿರ್ತೈತೆ. ಅವಾಗ ನಾ ಏನಂತ ನೋಡ್ರಿ, ಓ ಹೌದಾ ಹಿಂಗೆ ಆತ, ಇರಲಿ ಬಿಡ್ರಿ, ಏನು ಮಾಡೋಕ್ಕೆ ಬರೋಂಗಿಲ್ಲ, ಹೊಡ್ಯಕ್ಕೆ ಬರೋಂಗಿಲ್ಲಲ್ಲ. ಸೊ ಅದಕ್ಕೆ ಇವಿಷ್ಟು ಪಾಯಿಂಟ್ಸ್ ಕರೆಕ್ಟ್ ನೆನ್ಪಿಡ್ಕೊರಿ, ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ಮೇಕ್ ಯೂಸ್ ಆಫ್ ದ್ಯಾಟ್. ದೆನ್ ಇನ್ನೊಂದು, ಇದನ್ನು ನಾವು PUC 1-2 ಇದ್ದಾಗ ಮ್ಯಾಥಮೆಟಿಕ್ಸ್ನೊಳಗೆ ಈ ಟ್ರಿಕ್ ನಾವು ಯೂಸ್ ಮಾಡ್ತಿದ್ವಿ. ಮೇ ಬಿ ಪುನೀತ್ ಸರ್ ಹೇಳಿರ್ತಾರೆ ನಿಮ್ಗೆ, ಅಥವಾ ಫಿಸಿಕ್ಸ್ನೊಳಗೂ ಸಮ್ಟೈಮ್ಸ್ ಇಟ್ ಈಸ್ ಪಾಸಿಬಲ್. ಏನಂದ್ರೆ ಲೈಕ್ ನಾನು ಮೊನ್ನೆ ರೀಸೆಂಟಾಗಿ ಒಂದಿಷ್ಟು ವೀಡಿಯೋಸ್ನೊಳಗೆ ಕ್ವಾಡ್ರೆಟಿಕ್ ಇಕ್ವೇಷನ್ ಸಾಲ್ವ್ ಮಾಡುವಂಥ ಸಿಚುವೇಶನ್ ಬಂದಾಗ ನಾನು ನಿಮ್ಗೇನು ಹೇಳಿದ್ದೆ, ಆ ಆಪ್ಷನ್ಸನ್ನು ಆ ಕ್ವಶನ್ನೊಳಗೆ, ಆ ಇಕ್ವೇಷನ್, ಇಫ್ ದೆರ್ ಇಸ್ ಸಮ್ ಕೈಂಡ್ ಆಫ್ ಎನ್ ಇಕ್ವೇಷನ್, ಆ ಆಪ್ಷನ್ಸನ್ನು ಅಲ್ಲಿ ಹಾಕಿ ನೋಡ್ಬೋದು ಅಂಥೇಳಿ. ಆಪ್ಷನ್ಸನ್ನು ಅದ್ರಾಗ ಹಾಕಿ, ಅಂದರೆ ಯಾವ ಸೂಟ್ ಆಗ್ತೈತಿ 4 ಆಪ್ಷನ್ ಹಾಕಿ ನೋಡೋದಪ್ಪ. ಒಂದು ಸರ್ಟನ್ ಸ್ಟೇಜಿಗೆ ಬಂದಿರಿ, ಇದನ್ನು ಗೊತ್ತಾಗುತ್ತೆ ನಾ ಏನು ಹೇಳಾಗತ್ತೀನಿ, ಅದನ್ನು ಯೂಸ್ ಮಾಡ್ಕೊರಿ. ನೆಕ್ಸ್ಟ್ ಇನ್ನೊಂದು ನಾನು ನಿಮ್ಗೆ ಹೇಳಿದ್ದೆ, ಫಿಸಿಕ್ಸ್ನೊಳಗೆ ಮೆಜಾರಿಟಿ ಆಫ್ ಕ್ವಶನ್ಸ್ನೊಳಗೆ ಡೈರೆಕ್ಟ್ಲಿ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ರಿಲೇಷನ್ ಭಾಳ ಯೂಸ್ ಆಗ್ತೈತಿ. ಇದೊಂದು ಪಾಯಿಂಟ್ ನೀವು ನೆನ್ಪಿಟ್ಕೋಬೇಕು. ಸೊ ಹೋಪ್ಫುಲಿ ಯು ಆರ್ ರೈಟಿಂಗ್ ದೀಸ್ ಪಾಯಿಂಟ್ಸ್, ಇಲ್ಲಾಂದ್ರೆ ಮತ್ತೆ ಹಿಂದೆ ಬಂದು ಮತ್ತೆ ಬರ್ಕೋರಿ, ದರ್ ಇಸ್ ನೋ ಪ್ರಾಬ್ಲಮ್. ಆಮೇಲೆ ಲಾಸ್ಟಿಗೆ ಈಗ ನೋಡ್ರಿ, ಇದನ್ನ ಆಲ್ಮೋಸ್ಟ್ ಎಷ್ಟಾಗ್ತೈತೆ ಅಷ್ಟು ವಿಷಯಗಳನ್ನು, ಇದ್ರಾಗ ಭಾಳಷ್ಟು ವಿಷಯಗಳನ್ನು ಕವರ್ ಮಾಡೀನಿ. ಸ್ವಲ್ಪ ಡಿಟೇಲಾಗಿ ಇದನ್ನು ರಿಪೀಟ್ ಟೈಮ್ಸ್ ಬೇಕಾದ್ರೆ ನೋಡಿರಿ, 1 or 2 ಟೈಮ್ಸ್ ನೋಡ್ಕೋರಿ ಲಾಸ್ಟಿಗೆ. ಸೊ ಬಿಫೋರ್ ವಿ ಎಂಡ್ ವಿತ್ ದಿಸ್, ಇಲ್ಲಿ ನಾ ಬರ್ದಿದ್ದೇನೆಂದ್ರೆ, ಇವೇನು ಎಕ್ಸಾಮ್ ನೀವು ಆಲ್ರೆಡಿ ಸೆಕೆಂಡ್ ಇಯರ್ ಬರೆದಿರಿ, ಏನು ರಿಸಲ್ಟ್ ಬರೋದೈತಿ ಆ ಥಿಯರಿ ಎಕ್ಸಾಮ್ ಪ್ಲಸ್ ಈಗ CET ಏನು ಬರೆಯೋಕ್ಕೆ ಹೊಂಟಿರಲಿಲ್ಲ, ದೀಸ್ ಎಕ್ಸಾಮ್ಸ್ ಆರ್ ನಾಟ್ ದಿ ಎಕ್ಸಾಮ್ಸ್ ವಿಚ್ ಡಿಸೈಡ್ ಹೌ ಯುವರ್ ಲೈಫ್ ವಿಲ್ ಬಿ ಆರ್ ಹೌ ಯುವರ್ ಫ್ಯೂಚರ್ ವಿಲ್ ಬಿ. ಈಗ ಲೈಕ್ ನಿಮ್ಮ ಪೇರೆಂಟ್ಸ್ ಮನ್ಯಾಗ ದಿವಸ ಹಿಂಗೇನ್ರ ಮಾತಾಡ್ತಿರ್ತೀರ ನೀವು, ಅಪ್ಪಾಜಿ ನೀನು ಎಷ್ಟು ತೊಗೊಂಡಿದ್ದಿ ಡಿಗ್ರಿ ಒಳಗೆ, ಎಷ್ಟು ದಿವಸ ಹಿಂಗೇನ್ರ ಮಾತಾಡ್ತೀರಿ, ಅದ್ರ ಮೇಲೆ ಏನಾರ ಲೈಫ್ ನಡೆದೈತನ್ರಿ ಅವ್ರು ಯಾವ ಡಿಗ್ರಿ ಮಾಡಿದ್ರು ಅಥವಾ ಅವ್ರು ಯಾವುದು ಎಕ್ಸಾಮ್ನಾಗ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ರು ಅನ್ನೋದ್ರ ಮೇಲೆ ಡೈಲಿ ಕನ್ವರ್ಸೇಷನ್ಸ್ ಏನಾರು ಇರ್ತಾವೆ. ಅಥವಾ ಅವ್ರ ಆಫೀಸ್ನೊಳಗೆ ಸ್ಯಾಲರಿ ಕೊಡೋಬೇಕಾರೆ ನಿಮ್ಮ ಫಾದರಿಗೆ ಅಥವಾ ಯಾರು ನಿಮ್ಮ ಗಾಡಿ ಅನ್ನೋದಾರಲ್ಲ ಅವರಿಗೆ ಸ್ಯಾಲರಿ ಕೊಡೋಬೇಕಾರೆ ಅವ್ರ ಆಫೀಸ್ನವ್ರು ಹಿಂಗೆ ಕೇಳ್ತಾರನ ಪ್ರತಿ ಸರ್ತಿ, ನೀವು 10th ಎಷ್ಟು ಮಾಡಿದ್ರಿ, ಸೆಕೆಂಡ್ರಿನಾಗ ಎಷ್ಟು ಮಾಡಿದ್ರಿ. ನೀವು ಸುತ್ತಮುತ್ತಲು ನೋಡಿರಿ ನಿಮ್ಮ ಜಗತ್ತಿನೊಳಗನ್ನ ಎಷ್ಟು ಮಂದಿಗೆ ಈ ಮಾರ್ಕ್ಸು ಡಿಗ್ರಿ ಅದ್ರ ಮೇಲೆ ಅವ್ರ ಲೈಫ್ ಮುಂದೆ ಹೋಗ್ತದೆ ಅಂತ ಅನ್ಸುತ್ತೆ ನಿಮಗೆ. ಜಸ್ಟ್ ನೀವೇ ವಿಚಾರ ಮಾಡಿ ನೋಡಿರಿ. ಸೊ ಇದು ನಿಮ್ಮ ಫ್ಯೂಚರನ್ನ ಲೈಫನ್ನು ಕಂಪ್ಲೀಟ್ಲಿ ಡಿಸೈಡ್ ಮಾಡುವಂತಹ ಎಕ್ಸಾಮ್ಸ್ ಅಲ್ಲ. ಹಂಗಂತ ಹೇಳಿ ಓದೋದು ಬಿಡೋಕ್ಕೆ ಹೋಗ್ಬಾರ್ದು, 100% ಕೊಡ್ಬೇಕು ಮುಂದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲ್ಲಕ್ಕಿಂತ ನನಗೆ ಚಲೋ ಅನಿಸೋದು ಒಂದು ಪಾಯಿಂಟ್ ಏನಂದರೆ, ಈ ಲಾಸ್ಟ್ 20 days ಯಾರು ಈ ಪ್ರಿಪ್ರೇಷನ್ ಮಾಡುವಂಥ ಪ್ರೊಸೆಸ್ಸನ್ನು ಎಂಜಾಯ್ ಮಾಡ್ತಾರೆ ನೋಡ್ರಿ, ಅವ್ರದ್ದು ಪ್ಲಸ್ ಎಷ್ಟು ರಿಸಲ್ಟ್ ಬಂದರೂ ನಡೀತೈತಿ, ನನ್ನ ಲೈಫನ್ನ ಕಟ್ಕೊತೀನಿ, ನನಗೆ ಯಾರ್ದು ಹೆಲ್ಪ್ ಬೇಡ. 2 ವಿಷಯ, ಒಂದು ಏನಾರ ಆಗಲಿ ನಂಗೆ ನಡೀತೈತಿ ಅನ್ನೋರು ಒಂದು, ಇನ್ನೊಂದು ಈ ಪ್ರೊಸೆಸ್ಸನ್ನು ಯಾರು ಎಂಜಾಯ್ ಮಾಡ್ಕೊತ ಈ ಕೆಲಸ ಮಾಡ್ತಾರಲ್ಲ ಜನರಲಿ ಅವ್ರದ್ದು ರಿಸಲ್ಟ್ ಚಲೋ ಬರ್ತೈತಿ. ಆ್ಯಂಡ್ ಲಾಸ್ಟ್ 20 daysನೊಳಗೆ ಆಮೇಲೆ ಇನ್ನೊಂದು ಪಾಯಿಂಟ್ ನಾನು ನೆನಪಾರಿದೆ, ಆ OMR ಶೀಟ್ನೊಳಗೆ ನಾನು ಮಿಸ್ಟೇಕ್ ಮಾಡಿದ್ದೆ ಇದನ್ನು ವೆನ್ ಐ ವಾಸ್ PUC 2 ನಾನು ಹೇಳಿರ್ಬೇಕು ಕ್ಲಾಸ್ನೊಳಗೆ, ಐ ಆಮ್ ನಾಟ್ ಶ್ಯೂರ್.
ಒಂದೊಂದು 2-3 ಕ್ವಶನಿಗೆ ಕೆಮಿಸ್ಟ್ರಿ ಒಳಗೆ ಪರ್ಟಿಕ್ಯುಲರ್ಲಿ ಒಂದು ಕ್ವಶನಿಗೆ 2 ಮಾರ್ಕ್ ಮಾಡಿಬಿಟ್ಟಿದ್ದೆ OMR ಶೀಟ್ನೊಳಗೆ. ಅಂದರೆ ಆಪ್ಷನ್ ಬಿನೂ ಈಗ ಹೆಂಗಂದ್ರೆ ಕ್ವಶನ್ ನಂಬರ್ 15 ಆಪ್ಷನ್ ಎ ಐತಿ. ಕ್ವಶನ್ ನಂಬರ್ 15 ನೀವು ಸಾಲ್ವ್ ಮಾಡಿದಿರಿ ಯಾವುದೋ ಒಂದು ಸಬ್ಜೆಕ್ಟ್ನೊಳಗೆ. ಕ್ವಶನ್ ನಂಬರ್ 15 ಆಪ್ಷನ್ ಎ ಮಾರ್ಕ್ ಮಾಡಿರಿ. ನೆಕ್ಸ್ಟ್ ಕ್ವಶನ್ ನಂಬರ್ 16 ನೀವು ಸಾಲ್ವ್ ಮಾಡಿದಿರಿ, ಆನ್ಸರ್ ಬಂತು ಆಪ್ಷನ್ ಸಿ. ಹಾಂ, ಆನ್ಸರ್ ಇಲ್ಲ ಐತಿ, ಕರೆಕ್ಟ್ ಸಾಲ್ವ್ ಮಾಡಿದ್ದೆ ನೋಡಿ. ನಾನು ಖುಷಿಲೇ 16ಗೆ ಮಾರ್ಕ್ ಮಾಡೋ ಬದಲಿ ಈ ಕಡೆ ಕ್ವಶನ್ ಪೇಪರ್ ನೋಡ್ಕೊಂತ ಈ ಕಡೆ ಕ್ವಶನ್ ಪೇಪರ್ ಈ ಕಡೆ ನೋಡ್ಕೊಂತ ಈ ಕಡೆ OMR ಶೀಟ್ನಾಗ ಹಿಂಗೆ ಮಾರ್ಕ್ ಮಾಡ್ಬಿಡ್ತಾರೆ. ಅವಾಗ ಅದು ಏನ್ರಿ ಡಿಸ್ಕಾರ್ಡ್ ಆಗಿಬಿಡ್ತೈತಿ, ದಟ್ ವಿಲ್ ನಾಟ್ ಬಿ ಇನ್ಕ್ಲೂಡೆಡ್. ಇಂಥವು 3 ಮಾರ್ಕ್ಸ್ ಹೋಗ್ಸ್ಕೊಂಡಿನ. ಸೊ ಡಬಲ್ ಮಾರ್ಕಿಂಗ್ ಅಂತ ಹೇಳ್ಬೋದು ನಾವು. ಆ ಡಬಲ್ ಮಾರ್ಕಿಂಗ್ ಮಾಡೋಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ಲಾಸ್ಟ್ 20 ಡೇಸ್ನೊಳಗೆ ಎಲ್ಲಿಗಿದ್ದಲ್ಲಿ ವಾಪಸ್ ಬರಾಕತ್ತೇನೆ. ಈಗ ಲಾಸ್ಟ್ 20 ಡೇಸ್ನೊಳಗೆ ಎಷ್ಟು ರಿಲ್ಯಾಕ್ಸ್ಡ್ ಆ್ಯಂಡ್ ಎಷ್ಟು ಕಾಮ್ ಆಗಿ, ಎಷ್ಟು ನೀವು MS ಧೋನಿ ಗತೆ, ಹೂ ಇಸ್ ಪಾಪ್ಯುಲರ್ಲಿ ನೋನ್ ಫಾರ್ ದ್ಯಾಟ್, ಅವ ಒಬ್ಬನ ಅಂತಲ್ಲ, ಭಾಳ ಜನ ಇರ್ತಾರೆ. ಸೊ ರಿಲ್ಯಾಕ್ಸ್ ಆಗಿ ಕೂಲಾಗಿ ಏನೋ ಸಿಚುವೇಶನ್ ಬಂದರೂ ರಿಲ್ಯಾಕ್ಸ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಯಾರು, ಶಾಂತ ರೀತಿಯಿಂದ. ಆ್ಯಂಡ್ ನಿದ್ದೆ ಚಲೋ ಮಾಡ್ಬೇಕು 7 to 8 hours. ಅದೇ ಮಾಡ್ತಿರ್ತೀರಿ ಲಾಕ್ಡೌನ್ನಾಗ, ಮಸ್ತ್ ರೂಢಾಗಿರ್ತೈತಿ ಈಗ. ಆ್ಯಂಡ್ ಇನ್ನೊಂದು ಏನಂದ್ರೆ ನಿಮಗೆ ಕಾಲೇಜಿಗೆ ಈಗ ಪ್ರೀವಿಯಸ್ ಇಯರ್ ಎಲ್ಲ ಬ್ಯಾಚ್ನೊಳಗೆ ಕಾಲೇಜಿಗೆ ಅವ್ರು ಬಂದು ಅಲ್ಲಿ ಕ್ಲಾಸ್ ಕುಂತು ಆ ಟ್ರಾವೆಲಿಂಗ್ನೊಳಗೆ ಅವ್ರು ಸ್ವಲ್ಪ ಎನರ್ಜಿ ಹೋಗಿ, ಟೈಮ್ ಹೋಗಿ, ಆಮೇಲೆ ಮನೆಗೆ ಬಂದು ಅವ್ರು ಪ್ರಿಪ್ರೇಷನ್ ಮಾಡ್ತಿದ್ರು ಲಾಸ್ಟ್ 20 ಡೇಸ್ನೊಳಗೂ, ಲಾಸ್ಟ್ 20 to 30 ಡೇಸ್ನೊಳಗೆ. ಸೊ ನಿಮಗೆ ಕಂಟಿನ್ಯೂಸ್ಲಿ ಮನ್ಯಾಗ ಕೂಡುವಂಥ ಚಾನ್ಸ್ ಐತೆ. ಎಕ್ಸ್ಟ್ರಾ ಎನರ್ಜಿಯಲ್ಲೂ ವೇಸ್ಟ್ ಆಗಂಗಿಲ್ಲ. ಆಮೇಲೆ ಲಾಕ್ಡೌನ್ ಒಳಗೆ ಚಲೋತ್ನಾಗ ಊಟ ಗೀಟ ಮಾಡಿ ಹೆಲ್ತ್ ಚಲೋ ಆಗಿರ್ತೈತಿ. ಇಮ್ಯುನಿಟಿ ಇಂಪ್ರೂವ್ ಮಾಡ್ಕೋಬೇಕು ಕೊರೋನಾ ಸಲುವಾಗಿ ಅಂಥೇಳಿ. ಸೊ ಇನ್ನು ಹಂಗೆ ಜಾಗ ಮಾತಾಡ್ಕೊಂತ ಹೋಗ್ತೀನಿ ನಾನು ಬಿಟ್ಟರೆ. ಸೊ ಪ್ರೊಸೆಸನ್ನು ಎಂಜಾಯ್ ಮಾಡಿರಿ. ಇಲ್ಲಿರುವಂಥ ಪಾಯಿಂಟ್ಸ್ ಎಲ್ಲನೂ ನನ್ನ ಎಕ್ಸ್ಪೀರಿಯೆನ್ಸ್ನಿಂದ ನಿಮ್ಮ ಸೀನಿಯರ್ ಸ್ಟೂಡೆಂಟ್ಸ್ ನನ್ನ ಜೋಡಿ ಬಂದು ಶೇರ್ ಮಾಡಿದ್ದು, ಭಾಳಷ್ಟು ವಿಷಯಗಳು ಮಿಕ್ಸ್ ಆಗಿ ಹೇಳಿದ್ದಾವೆ. ಸೊ ಇಷ್ಟು ಪಾಯಿಂಟ್ಸ್ ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ, ಪ್ರೊಸೆಸನ್ನು ಎಂಜಾಯ್ ಮಾಡಿದರೆ, ನನಗೆ ರಿಸಲ್ಟ್ ಏನಾಗ್ತದೆ ನಂಗೆ ಸಂಬಂಧ ಇಲ್ಲ ಅಂತ ಅಂದ್ಕೊಂಡು ನೀವು ಪ್ರಿಪ್ರೇಷನ್ ಮಾಡಿದರೆ ಡೆಫಿನೆಟ್ಲಿ ಯು ವಿಲ್ ಡೂ ಬೆಟರ್ ದ್ಯಾನ್ ವಾಟ್ ಯು ಶುಡ್. ಒನ್ ಥಿಂಗ್. ಆ್ಯಂಡ್ ಪ್ಲೀಸ್ ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊಳಕತ್ತೀನಿ, ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊತೀನಿ. ಇದಕ್ಕೆ ಮತ್ತು ಮೇ ಬಿ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಥಿಯರಿ ರಿಸಲ್ಟ್ಸ್ಗೆ ಭಾಳ ತೆಲಗಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ನಿಮ್ಮ CET ಪ್ರಿಪರೇಷನ್ದು ಪ್ರೊಸೆಸನ್ನು ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಆ್ಯಂಡ್ ಲಾಸ್ಟ್ 20 ಡೇಸ್ನೊಳಗೆ ನಾನು ನಿಮ್ಮ ಜೋಡಿ ಇರ್ತೀನಿ. ಒಂದು ಸ್ಟ್ರಾಂಗ್ ಟೀಮ್ ಆಗಿ ವರ್ಕ್ ಮಾಡೋಣ. ವಿ ವಿಲ್ ಗಿವ್ ಅವರ್ 100%. ಸೊ ಎಕ್ಸಾಮ್ ತನಕನೂ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ, ಎಕ್ಸಾಮ್ ಮುಗಿದ ಮೇಲೂ ಸಪೋರ್ಟ್ ಮಾಡ್ತೀನಿ. ವಾಟ್ ಎವರ್ ಹೆಲ್ ದ ರಿಸಲ್ಟ್ ಈಸ್, ನಂಗೆ ಸಂಬಂಧ ಇಲ್ಲ. ಓಕೆ, ಸೊ ನನ್ನ ಕಡೆ ಅಟ್ಲೀಸ್ಟ್ ಏನಾಗ್ತೈತಿ ಅದನ್ನು ಹೆಲ್ಪ್ ಮಾಡ್ತೀನಿ ಶ್ಯೂರ್ಲಿ. ಮತ್ತು ನೆಕ್ಸ್ಟ್ ವೀಡಿಯೋದೊಳಗೆ ನಾವು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ CET ಪಾರ್ಟ್ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು. ಸೊ ಹೋಪ್ಫುಲಿ ಇದು ಯೂಸ್ ಆಗೈತಿ ಅಂತ ಅಂದ್ಕೊಂಡಿನ. ಪಾಯಿಂಟ್ಸ್ ಬರ್ಕೋರಿ, ಪ್ಲೀಸ್ ಮೇಕ್ ಯೂಸ್ ಆಫ್ ದಿಸ್ ವಿಡಿಯೋ. ಥ್ಯಾಂಕ್ ಯು, ನಮಸ್ಕಾರ. ಒನ್ ಸೆಕೆಂಡ್.